ನಮಸ್ಕಾರ. ಈ ದಿನದ ಪ್ರಮುಖ ಸುದ್ದಿಗಳ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ಅಕ್ಷತಾ ಕಟಗಾವಲಿ. ವೀಕ್ಷಕರೇ ನಮಸ್ಕಾರ. ಈ ದಿನದ ಪ್ರಮುಖ ಸುದ್ದಿಗಳ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ಅಕ್ಷತಾ ಕಟಗಾವಲಿ. ಮಂಡ್ಯದವರು ಛತ್ರಿಗಳೆಂಬ ಡಿಸಿಎಂ ಡಿಕೆಶಿ ಹೇಳಿಕೆ ವಿಚಾರ. ಡಿಕೆಶಿ ವಿರುದ್ಧ ಮಂಡ್ಯದಲ್ಲಿಂದು ಛತ್ರಿ ಚಳುವಳಿ. ಛತ್ರಿಗಳು ಹಿಡಿದು ಆಗಮಿಸುತ್ತಿರುವ ರೈತರು, ಜನರು. ರೈತ ಸಂಘ ಏಕೀಕರಣದ ವತಿಯಿಂದ ಚಳುವಳಿಗೆ ಕರೆ. ಮಂಡ್ಯದ ವಿಶ್ವೇಶ್ವರಯ್ಯ ಪ್ರತಿಮೆಯಿಂದ ಸಂಜಯ್ ವೃತ್ತದವರೆಗೆ ನಡೆಯಲಿರುವ ಪ್ರತಿಭಟನೆ. ಎಚ್ಚರಿಕೆ ನೀಡಿದರೂ ಕ್ಷಮೆ ಕೋರದ ಡಿಕೆಶಿ ವಿರುದ್ಧ ಸಿಡಿದಿರುವ ಮಂಡ್ಯ ಜನರು. ಇಂದು ಛತ್ರಿ ಚಳುವಳಿ ಮೂಲಕ ಬಿಸಿ ಮುಟ್ಟಿಸಲು ತೀರ್ಮಾನ. ಛತ್ರಿ ಮೇಲೆ ಡಿಕೆಶಿ ಫೋಟೋ ಹಾಕಿಸಿ ತಿರುಗೇಟಿಗೆ ಸಜ್ಜು. ಕ್ಷಮೆ ಕೋರುವವರೆಗೂ ಹೋರಾಟ ಬಿಡಲ್ಲ ಎನ್ನುತ್ತಿರುವ ರೈತರು. ಅಲ್ಲದೆ ಜಿಲ್ಲೆಗೆ ಬಂದರೆ ಡಿಕೆಶಿಗೆ ಕಪ್ಪು ಬಾವುಟ ಪ್ರದರ್ಶಿಸುವ ಎಚ್ಚರಿಕೆ. ವರದಿ ಗಿರೀಶ್, NKS TV4 ಮಂಡ್ಯ. ರಾಜ್ಯ ಕಾಂಗ್ರೆಸ್ ಅಧ್ಯಕ್ಷರು, ಸರ್ಕಾರದ ಉಪಮುಖ್ಯಮಂತ್ರಿಗಳು ಆದ DK ಶಿವಕುಮಾರ್ ಅವರು ಮಂಡ್ಯ ಜಿಲ್ಲೆಯ ಜನತೆಯನ್ನ ಛತ್ರಿಗಳು ಏನು ಕರೆದಿದ್ದಾರೆ ಆ ಒಂದು ಭಾಷೆ ಅಥವಾ ಪದ ಇದು ಈ ಮಂಡ್ಯ ಜಿಲ್ಲೆಯ ಜನತೆಗೆ ನೋವುಂಟಾಗುವಂತಹ ವಿಚಾರ. ಇದು ಒಬ್ಬ ಸರ್ಕಾರದ ಮಂತ್ರಿಯಾಗಿ ಈ ರಾಷ್ಟ್ರೀಯ ಕಾಂಗ್ರೆಸ್ನ ರಾಜ್ಯದ ಅಧ್ಯಕ್ಷರಾಗಿ ಇಂಥ ಪದಗಳನ್ನ ಬಳಕೆ ಮಾಡೋದಕ್ಕೆ ಅವ್ರಿಗೇನಾದರೂ ಯಾವ ಥರ ಸಂಸ್ಕಾರ ಇದೆ ಅನ್ನುವಂಥದ್ದನ್ನು ನಾವು ಈ ಜಿಲ್ಲೆಯ ಜನ ಆಲೋಚನೆ ಮಾಡಬೇಕಾಗದೆ. ಈ ಒಂದು ವಿಚಾರವಾಗಿ ಈ ಜಿಲ್ಲೆಯ ಜನಕ್ಕೆ DK ಶಿವಕುಮಾರ್ ಅವ್ರ ಮೇಲೆ ಆಕ್ರೋಶ ಇದೆ. ಮತ್ತು ಇಲ್ಲಿರ್ತಕ್ಕಂಥ ಕಾಂಗ್ರೆಸ್ ಶಾಸಕರುಗಳೇನಿದ್ದಾರೆ ಕಳೆದ ಒಂದು ವಾರಗಳಿಂದ ಇದು 10 ದಿವಸಗಳಿಂದ ಇದು ಈ ಜಿಲ್ಲೆಯ ಜನತೆಯಲ್ಲಿ ಚರ್ಚೆ ನಡೀತಾ ಇದೆ. ಒಬ್ಬರೇ ಒಬ್ಬ ಶಾಸಕ ಕೂಡ ಈ ಮಾತನ್ನು ಪರವಾಗಿ ಈಗೇನಿವರು ಮಾತನಾಡಿದರೆ DK ಶಿವಕುಮಾರ್ ಅವರು ಆ ವಿಚಾರವಾಗಿ ಯಾವ ಶಾಸಕನೂ ಕೂಡ ಇದು ಸರಿನಾ, ಇದೆಲ್ಲೋ ಲೋಪ ಆಗಿದೆ, ಕ್ಷಮೆ ಇರಲಿ ಅನ್ನೋಂಥ ಒಂದೇ ಒಂದು ಭಾಷೆನೂ ಕೂಡ ಯಾವ ಶಾಸಕನೂ ಬಳಸಿಲ್ಲ. ಯಾಕೆ ಅಂತಂದ್ರೆ ಇವರೆಲ್ಲರೂ ಆ ವ್ಯಕ್ತಿಗೆ ಎದುರವ್ರೆ, ಆ ವ್ಯಕ್ತಿ ಕೈ ಕೆಳಗಿರೋರೆ ಇವರೆಲ್ಲ. ಇವ್ರನ್ನ ಇಟ್ಕೊಂಡು ಈ ಜಿಲ್ಲೆ ಅಭಿವೃದ್ಧಿ ಆಯ್ತದೆ ಅಂದ್ರೆ ಸಾಧ್ಯನಾ? ಇವರು ಆ ಥರದವ್ರು ಅಲ್ವೇ ಇಲ್ಲ. ಇವರಿಂದ ಈ ಜಿಲ್ಲೆಯ ಅಭಿವೃದ್ಧಿನೂ ಅಲ್ಲ. ಈ ಜಿಲ್ಲೆಯ ಸಂಘರ್ಷ ಮಾಡೋದಕ್ಕೆ ಈ ಜಿಲ್ಲೆಯ ಜನರನ್ನ ಅದೇ ಏನಾದರೂ ಚುನಾವಣೆ ಸಂದರ್ಭದಲ್ಲಿ ಇಂಥದ್ದೊಂದು ಪದ ಬಳಸಿದ್ರೆ ಈ ಕಾಂಗ್ರೆಸ್ನ ಧೂಳಿಪಟ ಮಾಡುವಂತ ಶಕ್ತಿ ಈ ಜಿಲ್ಲೆಯ ಜನಕ್ಕಿದೆ ಅಂತೇಳಿ DK ಶಿವಕುಮಾರ್ ಅವರಿಗೆ ಎಚ್ಚರಿಸ್ತಾ ಇದ್ದಾರೆ. ಸಂಘ ಏಕೀಕರಣ ಸಮಿತಿಯಿಂದ DK ಶಿವಕುಮಾರ್ ಏನು ಮಂಡ್ಯ ಜನ ಛತ್ರಿ ಅಂತ ಹೇಳವ್ರೆ, ಅದ್ರ ಜೊತೆಗೆ ನಮ್ಮ ಜೊತೆಗೆ ಕನ್ನಡ ಪರ ಸಂಘಟನೆಗಳು ಕೂಡ ಸೇರ್ಕೊಂಡು ಇವತ್ತು ಛತ್ರಿ ಹಿಡ್ಕೊಂಡು DK ಶಿವಕುಮಾರ್ಗೆ ಅಣಕು ಚಳವಳಿ ಮಾಡಿದ್ವಿ. DK ಶಿವಕುಮಾರ್ಗೆ ಹೇಳೋದಿಷ್ಟೇ, ಮಂಡ್ಯದವರಿಂದನೇ ನೀನು ರಾಜಕಾರಣಕ್ಕೆ ಬಂದವನು. SM ಕೃಷ್ಣ ಇಲ್ಲದೆ ಇದ್ದರೆ ನೀನು ರಾಜಕಾರಣಕ್ಕೆ ಬರೋ ಸಾಧ್ಯನೇ ಆಗ್ತಿರ್ಲಿಲ್ಲ. ನೀನು TR ಜೈಲ್ಗೆ ಹೋಗಿರೋದು, ನಿನ್ನ ಮೇಲೆ CBI ಎನ್ಕ್ವೈರಿ ಆಗ್ತಾ ಇರೋದು, ED ಎನ್ಕ್ವೈರಿ ಆಗಿದ್ವು, IT ಎನ್ಕ್ವೈರಿ ಆಗ್ತಾ ಇರೋದು. ನಾವೆಲ್ಲ ಛತ್ರಿಗಳು, ನೀನು ಛತ್ರಿ. ಪೆನ್ನು ಪೇಪರ್ ಕೊಡಿ ಅಂತ ಹೇಳಿದವರು ನೀವು, ನಾನು ಮಾಡ್ಕೊಡ್ತೀನಿ ಅಂತ. ಹಂಗೆ ನಿನಗೆ ಪೆನ್ನು ಪೇಪರ್ ಕೊಟ್ಟು ಅಧಿಕಾರ ಕೊಟ್ಟು ಇವತ್ತು ನೀನು ಮಾಡ್ತಾ ಇರೋದು ನಮ್ಮನ್ನೇ ಛತ್ರಿ ಅಂತ ಇದೆಯಾ? ಇದೇ ಮಂಡ್ಯ ಜಿಲ್ಲೆ ಒಳಗಡೆ ಕಾಲಿಡು, ನಿನಗೆ ಯಾವ ಥರದಲ್ಲಿ ನಿನ್ನ ಸ್ವಾಗತ ಸಿಗುತ್ತೆ ಅಂತ ಮುಂದಿನ ದಿವಸ ಕಾಸು. ಮಂಡ್ಯ ಜಿಲ್ಲೆ ಜನ ಸಾಕಷ್ಟು ಗಂಟೆ ಮಂಡ್ಯದ ಮಂಡ್ಯ ಜಿಲ್ಲೆ ಜನ ಸಾಕಷ್ಟು. ಮಂಡ್ಯದಲ್ಲಿ ಡಿಕೆಶಿ ವಿರುದ್ಧ ಬಿಜೆಪಿಯಿಂದಲೂ ಪ್ರತಿಭಟನೆ. ಸಂವಿಧಾನ ಬದಲಾವಣೆ ಬಗ್ಗೆ DK ಶಿವಕುಮಾರ್ ಹೇಳಿಕೆ ವಿಚಾರ. ಮಂಡ್ಯದ ಸಂಜಯ್ ಸರ್ಕಲ್ನಲ್ಲಿ ಪ್ರೊಟೆಸ್ಟ್. ಕೈಯಲ್ಲಿ ಪ್ಲೇ ಕಾರ್ಡ್ ಹಿಡಿದು ಬಿಜೆಪಿ ಕಾರ್ಯಕರ್ತರಿಂದ ಪ್ರತಿಭಟನೆ. DK ಶಿವಕುಮಾರ್ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ. DK ಶಿವಕುಮಾರ್ ರಾಜೀನಾಮೆಗೆ ಆಗ್ರಹ. ಸಂವಿಧಾನ ಬದಲಾಯಿಸುತ್ತೇವೆ ಎಂದು ನಾಲಿಗೆ ಹರಿಬಿಟ್ಟ DK ಶಿವಕುಮಾರ್ ರಾಜೀನಾಮೆ ಕೊಡಬೇಕು. ಸಂವಿಧಾನ ಬದಲಾಯಿಸುವವರು ಇದ್ದಾರೆ, ಎಚ್ಚರಿಕೆ ಎಂದು ಪ್ಲೇ ಕಾರ್ಡ್. ಬಿಜೆಪಿ ಜಿಲ್ಲಾಧ್ಯಕ್ಷ ಡಾಕ್ಟರ್ ಇಂದ್ರೇಶ್ ನೇತೃತ್ವದಲ್ಲಿ ಪ್ರತಿಭಟನೆ. ವರದಿ ಗಿರೀಶ್, NKS TV4 ಮಂಡ್ಯ. ಸಮಾಜವಾಗಿ ಒಂದು ಮೀಸಲಾತಿಯನ್ನು ತರ್ತೀವಿ ಅಂತ ಹೇಳೋದ್ರ ಮುಖಾಂತರ ಅವರಿಗೆ ಒಂದು ಅವರ ಸತ್ತ ಮೇಲೂ ಕೂಡ ಅವರ ಆತ್ಮಕ್ಕೆ ಶಾಂತಿ ಸಿಕ್ಕಿರೋ ರೀತಿಯಲ್ಲಿ ನಡ್ಕೊಳ್ತಾ ಇರುವಂಥದ್ದು ಇವತ್ತು ಕಾಂಗ್ರೆಸ್ಸಿಗರು. ಅದನ್ನು ಕೂಡ ವಿರೋಧಿಸಿ ಇವತ್ತು ದೇಶದಾದ್ಯಂತ, ರಾಜ್ಯದಾದ್ಯಂತ ನಮ್ಮ BJPಯವರು ನಾವೆಲ್ಲರೂ ಸೇರಿ ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಇವತ್ತು ಕೊಡ್ತಾ ಇರುವಂಥದ್ದು ಕೇವಲ ಎಚ್ಚರಿಕೆ ಇರುತ್ತೆ. ಮುಂದಿನ ದಿವಸಗಳಲ್ಲಿ ಅವ್ರನ್ನ ಬೀದಿಗೆ ಎಳೆದು ಜನರ ಮುಂದೆ ಪರೇಡ್ ಮಾಡುವಂಥ ಕೆಲಸವನ್ನು BJPಗರು ಮಾಡ್ತೀವಿ ಅಂತ ಈ ಒಂದು ಸಂದರ್ಭದಲ್ಲಿ ನಾವು ಹೇಳ್ತೀವಿ. ಅದರಲ್ಲೂ ವಿಶೇಷವಾಗಿ ನಮ್ಮ ಈ ಭಾಗದ ನಾಯಕರುಗಳು ಅಂತೇಳಿ ಇವತ್ತು ಒಂದು ಅಧಿಕಾರವನ್ನು ಹಿಡಿದಿದ್ದಾರೆ. ಇವತ್ತು ಯಾರಿಂದ ಅಧಿಕಾರವನ್ನು ಹಿಡಿದಿದೆ ಅನ್ನುವಂಥ ಸಂಪೂರ್ಣವಾಗಿ ಮರೆತು, ಅದರಲ್ಲೂ ವಿಶೇಷವಾಗಿ ಅವರಿಗೆ ಹೆಚ್ಚಿನ ಶಕ್ತಿ ತುಂಬಿದಂಥ ಈ ಮಂಡ್ಯ ಜನರನ್ನು ಛತ್ರಿಗಳು ಅಂತ ಹೇಳೋದ್ರ ಮುಖಾಂತರ ಅವರ ಒಂದು ಕೀಳು ಮನೋಭಾವ,
ಅವರ ಒಂದು ಭಾಷೆ, ಅವರ ಒಂದು ನಡವಳಿಕೆ ಯಾವ ರೀತಿ ಇದೆ ಅಂತೇಳಿ, ಅವರ ಮನಸ್ಥಿತಿ ಯಾವ ರೀತಿ ಇದೆ ಅಂತೇಳಿ ಇವತ್ತು ಮಾನ್ಯ ಉಪಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಅವರು ತೋರಿಸ್ಕೊಟ್ಟಿದ್ದಾರೆ. ಇದರ ಜೊತೆಗೆ ನಾವು ದಲಿತರನ್ನು ಸಂರಕ್ಷಣೆ ಮಾಡ್ತೀವಿ ಅಂತೇಳಿ ಇವತ್ತು ಕುಮಾರ್ ಅವರ ವಿರುದ್ಧ ಪ್ರತಿಭಟನೆಯನ್ನು ಮಾಡಬೇಕು. ನಿಮ್ಗೇನಾದ್ರು ನಿಜವಾಗ್ಲೂ ಸಂವಿಧಾನದ ಮೇಲೆ ಗೌರವ ಇದ್ದರೆ, ಅಂಬೇಡ್ಕರ್ ಅವ್ರ ಮೇಲೆ ಏನಾದ್ರು ಗೌರವ ಇದ್ದರೆ, ನಿಜವಾಗ್ಲೂ ನಿಮ್ಗೇನಾದ್ರು ದಲಿತರ ಮೇಲೆ ಕಾಳಜಿ ಇದ್ದರೆ ದಯಮಾಡಿ ದಲಿತ ಸಂಘಟನೆಗಳೆಲ್ಲರೂ ಕೂಡ ಬಂದು ಇವತ್ತು ಬೀದಿಗಿಳಿಬೇಕು. ಇವತ್ತೇನು ಹೇಳಿಕೆ ಕೊಟ್ಟಿದ್ದಾರೋ ಅದು ನಿಜಕ್ಕೂ ಕೂಡ ನಾವೆಲ್ಲ ಖಂಡಿಸ್ತೇವೆ. ಇದ್ರ ವಿರುದ್ಧ ಏನು ನಮ್ಮ ಭಾರತೀಯ ಜನತಾ ಪಾರ್ಟಿ ಒಂದು ಆಂದೋಲನವಾಗಿ ತಗೊಂಡು ಮುಂದಿನ ದಿವಸಗಳಲ್ಲಿ ಹೆಚ್ಚಿನ ರೀತಿಯಲ್ಲಿ ಪ್ರತಿಭಟನೆಯನ್ನು ಮಾಡ್ತೇವೆ. ಭಾರತೀಯ ಜನತಾ ಪಾರ್ಟಿ ಮಂಡ್ಯ ಜಿಲ್ಲೆಯ ವತಿಯಿಂದ ಏನು ಉಪಮುಖ್ಯಮಂತ್ರಿಗಳಾದಂಥ ಡಿ.ಕೆ. ಶಿವಕುಮಾರ್ ಅವರು ಕೊಟ್ಟಿರೋಂಥ ಹೇಳಿಕೆ, ಸಂವಿಧಾನವನ್ನು ಬದಲಾಯಿಸ್ತೀವಿ ಅಂತ ಏನೇನು ಹೇಳಿಕೆ ಕೊಟ್ಟಿದ್ದಾರೋ, ಧರ್ಮ ಆಧಾರಿತ ವಿಷಯವಾಗಿ ಏನು ಮೀಸಲಾತಿ ಕೊಟ್ಟಿದ್ದಾರೋ ಅದರ ವಿರುದ್ಧ, ಮತ್ತು ಏನು ನಮ್ಮ 18 BJP ಶಾಸಕರನ್ನ ಅಮಾನತುಗೊಳಿಸಿದಾರೋ ಅದರ ವಿರುದ್ಧ, ಮತ್ತು ದಲಿತರಿಗೆ ಮಾಡ್ತಾ ಇರೋ ಮೋಸದ ವಿರುದ್ಧ, ಈ 3 ವಿಷಯಗಳ ವಿರುದ್ಧ ಲಕ್ಷ್ಮೇಶ್ವರ ಪೊಲೀಸ್ ಠಾಣೆಗೆ ಬೆಂಕಿ ಹಚ್ಚಿದ ಆರೋಪಿಗಳಿಗೆ 5 ವರ್ಷ ಜೈಲು ಶಿಕ್ಷೆ ದಂಡವನ್ನ ವಿಧಿಸಿ ತೀರ್ಪು ನೀಡಿದ ನ್ಯಾಯಾಲಯ. ಹೌದು, ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದ ಪೊಲೀಸ್ ಠಾಣೆಗೆ 2017ರಲ್ಲಿ ಬೆಂಕಿ ಹಚ್ಚಿದ ಪ್ರಕರಣ ರಾಜ್ಯದಲ್ಲಿ ದೊಡ್ಡ ಸದ್ದನ್ನ ಮಾಡಿದ್ದ ಪ್ರಕರಣವಾಗಿತ್ತು. ಪ್ರಕರಣಕ್ಕೆ ಸಂಬಂಧಿಸಿದಂತೆ 8 ವರ್ಷಗಳ ನಂತರ 23 ಜನ ಆರೋಪಿತರಿಗೆ ಶಿಕ್ಷೆ ಸಾಬೀತಾಗಿದ್ದು, ಸೋಮವಾರ ಶಿಕ್ಷೆ ಪ್ರಕಟಿಸಿದ ನ್ಯಾಯಾಲಯ 23 ಆರೋಪಿಗಳಲ್ಲಿ ಪ್ರಮುಖ ಆರೋಪಿಗಳಾದ ರಾಜು ಹೊಳಲಾಪುರ್, ರವಿ ಹತ್ತಾಳ್ ಅವರಿಗೆ 5 ವರ್ಷ ಜೈಲು ಶಿಕ್ಷೆ, 5,69,000 ರೂಪಾಯಿ ದಂಡ ಹಾಗೂ ಇತರೆ ಆರೋಪಿಗಳಾದ ಮಾಂತೇಶ್ ಹೊಳಲಾಪುರ್, ಶಿವಪ್ಪ ಕುರಿ, ಸುರೇಶ್ ಸ್ವಾದಿ, ಪರಮೇಶ ಹತ್ತಾಳ್, ಮಂಜಪ್ಪ ಮೇಟಿ, ಮಾಂತೇಶ ಶಿಂದೆ, ಬಸವರಾಜ ಹೊಳಲಾಪುರ್, ಶರಣಪ್ಪ ಚೋಟ್ಗಲ್, ಜಿಲಾನಿ ತಾಂಬೋಲಿ ಸೇರಿ ಇತರೆ 9 ಜನರಿಗೆ 5 ವರ್ಷ ಕಠಿಣ ಶಿಕ್ಷೆ, 69,000 ದಂಡ ವಿಧಿಸಲಾಗಿದೆ. ಉಳಿದ ಆರೋಪಿಗಳಾದ ಮಲ್ಲಪ್ಪ ಹತ್ತಾಳ್, ಬಸವರಾಜ ಕೊನ್ನನವರ್, ಬೀರಪ್ಪ ಬಳ್ಳಾರಿ, ಪರಸಪ್ಪ ಮೇಟಿ, ಮಂಜಯ್ಯ ಬಾಳಿಹಳ್ಳಿ ಮಠ್, ಮಂಜಪ್ಪ ಇಮ್ಮಡಿ, ಶಂಭುಲಿಂಗಯ್ಯ ಬರಗುಂಡಿ ಮಠ್, ಇರ್ಫಾನ್ ತಹಸೀಲ್ದಾರ್, ಮೈನುದ್ದೀನ್ ತಹಸೀಲ್ದಾರ್, ಬಸವರಾಜ ಹರಿಜನ್, ರಾಜು ಹರಿಜನ್, ಚಂದ್ರಶೇಖರ ಸಾಧು ಇವರಿಗೆ 5 ವರ್ಷ ಜೈಲು ಶಿಕ್ಷೆ, 5,000 ದಂಡ ನೀಡಿ ನ್ಯಾಯಾಲಯವು ತೀರ್ಪು ಪ್ರಕಟಿಸಿದೆ. ನ್ಯಾಯಾಧೀಶರಾದ ಮಲ್ಲಿಕಾರ್ಜುನ ಅವರು ಶಿಕ್ಷೆ ಹಾಗೂ ದಂಡದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ನಮ್ಮೊಂದಿಗೆ ನೀಡಿದ್ದಾರೆ. ಪ್ರಕರಣದ ವಿವರ: ಅಕ್ರಮ ಮರಳು ಸಾಗಿಸುವ ವಾಹನ ತಡೆದು ಚಾಲಕನನ್ನ ಪೊಲೀಸರು ಥಳಿಸಿದ್ದಾರೆ ಎಂದು ಆರೋಪಿಸಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಬಟ್ಟೂರು ಗ್ರಾಮದ ಚಾಲಕ ಶಿವಪ್ಪ ಡೋಣಿ ಚಿಕಿತ್ಸೆ ಫಲಿಸದೆ ಮೃತಪಟ್ಟಿದ್ದ ಸುದ್ದಿ ತಿಳಿಯುತ್ತಿದ್ದಂತೆ ಆತನ ಕುಟುಂಬಸ್ಥರು ಆಸ್ಪತ್ರೆಯಿಂದ ಶವವನ್ನ ತಂದು ಪೊಲೀಸ್ ಠಾಣೆ ಮುಂದೆ ಇಟ್ಟು ಪ್ರತಿಭಟನೆ ನಡೆಸಿದ್ರು. ಪ್ರತಿಭಟನೆಯ ಕಾವು ಹೆಚ್ಚಾಗಿ ಗಲಾಟೆಯ ವೇಳೆ ಪೊಲೀಸ್ ಠಾಣೆಯಲ್ಲಿದ್ದ ಪೀಠೋಪಕರಣಗಳು, ಪೊಲೀಸ್ ಜೀಪ್, 10 ದ್ವಿಚಕ್ರ ವಾಹನಗಳಿಗೆ ಬೆಂಕಿ ಹಚ್ಚಿ ಆರೋಪಿಗಳು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಪ್ರಕರಣ ನಡೆದ ನಂತರ ಗೃಹ ಸಚಿವರು, ಹಿರಿಯ ಪೊಲೀಸ್ ಅಧಿಕಾರಿಗಳು ಸೇರಿದಂತೆ ವಿವಿಧ ಪಕ್ಷಗಳ ಮುಖಂಡರು ಸ್ಥಳಕ್ಕೆ ಭೇಟಿ ನೀಡಿದ್ರು. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಲಕ್ಷ್ಮೇಶ್ವರ ಪೊಲೀಸ್ ಠಾಣೆಯಲ್ಲಿ 112 ಜನರ ಮೇಲೆ ಪ್ರಕರಣ ದಾಖಲಾಗಿತ್ತು. ಈ 112 ಜನರಲ್ಲಿ 8 ಜನರು ಮೃತಪಟ್ಟಿದ್ದು, ಓರ್ವ ಬಾಲಾಪರಾಧಿ ಇದ್ದಾನೆ. ಉಳಿದ 103 ಜನರ ಮೇಲೆ ತನಿಖಾ ನಡೆಸಲಾಗುತ್ತಿದೆ. ಅದರಲ್ಲಿ 23 ಜನರಿಗೆ ಕೋರ್ಟ್ ಆರೋಪಿಗಳೆಂದು ಸಾಬೀತು ಮಾಡಿ ಶಿಕ್ಷೆ ಪ್ರಮಾಣವನ್ನ ಬಾಕಿ ಇರಿಸಿತ್ತು. ಇಂದು ಸೋಮವಾರ ಶಿಕ್ಷೆ ಪ್ರಕಟಿಸಿ ತೀರ್ಪು ನೀಡಿದ ನ್ಯಾಯಾಲಯ. ವೀರಣ್ಣ ಹಡಪದ್, NKS TV4 ನ್ಯೂಸ್, ಲಕ್ಷ್ಮೇಶ್ವರ. ಹಿಂಟ್ ಸರಿ ಇಲ್ಲೇ ಸ್ಟಾಪ್ ಮಾಡೋಣ. ಒಬ್ಬ ಅಲ್ಲಿ ಡೋರ್ ಓಪನ್ ಮಾಡ್ಸ. ಒಬ್ಬೊಬ್ರನ್ನ ಕರ್ಕೊಂಡವ್ರು.
ಇವತ್ತಿನ ದಿವಸ ಒಂದು ವಿಶೇಷ ದಿನ. ಮಾನ್ಯ ಗದಗ ಅಪ್ಪರ ಮತ್ತು ಸತ್ರ ಜಿಲ್ಲಾ ನ್ಯಾಯಾಲಯದವರು ಈ ಲಕ್ಷ್ಮೇಶ್ವರ ಪೊಲೀಸ್ ಠಾಣೆ ದಿನಾಂಕ 5/2/2017 ಈ ಒಂದು ಲಕ್ಷ್ಮೇಶ್ವರ ಜನ ಗುಂಪು ಕಟ್ಟಿಕೊಂಡು ಲಕ್ಷ್ಮೇಶ್ವರ ಪೊಲೀಸ್ ಠಾಣೆಯನ್ನು ಸುಟ್ಟು ಮತ್ತು ಅದರ ಮೇಲೆ ಪೊಲೀಸರು ಹಲ್ಲೆ ಮಾಡಿದ ವಿಚಾರವಾಗಿ ದಿನಾಂಕ 13/2025 ಆರೋಪಿಗಳಿಗೆ ಶಿಕ್ಷೆಯನ್ನು ವಿಧಿಸಿತ್ತು. ಆ ಶಿಕ್ಷೆ ಪ್ರಮಾಣವನ್ನು ಇವತ್ತು ದಿನಾಂಕ 24/3/2025 ವಿಧಿಸಿರುತ್ತದೆ. ಅದರಂತೆ ಪ್ರತಿಯೊಬ್ಬ ಆರೋಪಿಗೂ ಈ ಪ್ರಕರಣದಲ್ಲಿ 69,000 ರೂಪಾಯಿ ದಂಡವನ್ನು ಮತ್ತು 5 ವರ್ಷ ಕಠಿಣ ಕಾರಾಗೃಹವನ್ನು ವಿಧಿಸಿದೆ. ಅದೇ ರೀತಿ ಈ ಪ್ರಕರಣದಲ್ಲಿ ವಿಶೇಷ ಆರೋಪಿತರನ್ನು ಗುರುತಿಸಿ ಆರೋಪಿ ನಂಬರ್ 1 ಮತ್ತು ಆರೋಪಿ ನಂಬರ್ 6 5,69,000 ರೂಪಾಯಿ ದಂಡ, ಅಂದರೆ ಪ್ರತಿಯೊಬ್ಬರಿಗೂ 5,69,000 ರೂಪಾಯಿ ದಂಡವನ್ನು ನ್ಯಾಯಾಲಯ ವಿಧಿಸಿದೆ. ಒಟ್ಟು ಇವತ್ತಿನ ದಿವಸ ನ್ಯಾಯಾಲಯವು ಆರೋಪಿತರಿಗೆ ವಿಧಿಸಿದಂಥ ದಂಡ 36,87,000 ರೂಪಾಯಿ ದಂಡವನ್ನು ಆರೋಪಿತರಿಗೆ ನ್ಯಾಯಾಲಯ ವಿಧಿಸಿ ಆದೇಶ ಮಾಡಿದೆ. ಅದೇ ರೀತಿ ಈ ದಂಡದ ಬಾಬತಿನಲ್ಲಿ ಪೊಲೀಸ್ ಠಾಣೆಗೆ ಆದ ನುಕ್ಸಾನನ್ನು ತುಂಬಿಕೊಡಲು ನ್ಯಾಯಾಲಯವು SP ಗದಗ ಇವರಿಗೆ 12,72,000 ರೂಪಾಯಿ ಒಂದು ಪರಿಹಾರ ಧನವನ್ನು ಅವರಿಗೆ ಸುಪರ್ತಿಗೆ ನೀಡಲಾಗಿರುತ್ತದೆ. ಅದೇ ರೀತಿ ಈ ಆರೋಪಿತರಿಗೆ ಈ ಹಿಂದೆ ಆಗಿರ್ತಕ್ಕಂಥ ಅವರು ನ್ಯಾಯಾಲಯದ ಬಂಧನದಲ್ಲಿರ್ತಕ್ಕಂಥ ದಿನವನ್ನು ಪರಿಗಣಿಸಿ ಇವತ್ತಿನಿಂದ 5 ವರ್ಷದ ಕಠಿಣ ಕಾರಾಗೃಹ ಶಿಕ್ಷೆಯನ್ನು ಅವರಿಗೆ ವಿಧಿಸಲಾಗಿರ್ತದೆ. ಸರ್, ಪ್ರಕರಣ ದಿನಾಂಕ 5/2/2017 ಒಬ್ಬ ಶಿವಪ್ಪ ಅನ್ನೋ ವ್ಯಕ್ತಿ ಮೇಲೆ ಪೊಲೀಸರು ಅನ್ಯಾಯ ಮಾಡಿದರು ಅನ್ನೋ ವಿಚಾರದಲ್ಲಿ ಸಾರ್ವಜನಿಕರು ದೊಂಬಿ ಕಟ್ಟಿಕೊಂಡು ಪೊಲೀಸ್ ಠಾಣೆಯ ಮೇಲೆ ಹಲ್ಲೆ ಮಾಡಿ ಪೊಲೀಸರ ಮೇಲೆ ಸುಮಾರು ರೀತಿಯ ಹಲ್ಲೆಗಳನ್ನು ಮಾಡಿ ಪೊಲೀಸ್ ಠಾಣೆಯನ್ನು ಸುಟ್ಟು ಹಾಕಿದ್ರು ಅನ್ನೋ ಪ್ರಕರಣ ದಾಖಲೆ ಆಗಿತ್ತು. ಆ ಪ್ರಕರಣವು 2023 ವಿಚಾರಣೆಗೆ ಬಂದು 2024 ಮೇ 2024 10/3/2025 ಮುಕ್ತಾಯ ಆಗಿತ್ತು. ಸರ್, ರಂಜಾನ್ ಸಾಮೂಹಿಕ ಪ್ರಾರ್ಥನೆ ಇಫ್ತಿಯಾರ್ ಕಂಡು ಸಂತಸ ವ್ಯಕ್ತಪಡಿಸಿದ ಎಪಿಎಂಸಿ ಹಿರಿಯ ವರ್ತಕ ಕೆವಿ ಸುರೇಶ್. ನಗರದ ಬೇಬಿ ರಸ್ತೆಯಲ್ಲಿರುವ ಹುಸೇನಿಯಾ ಮಸೀದಿಯಲ್ಲಿ ರಂಜಾನ್ ತಿಂಗಳ ಅಂಗವಾಗಿ ವಿಶೇಷ ಪ್ರಾರ್ಥನೆ ಸಾಮೂಹಿಕ ಇಫ್ತಿಯಾರ್ ನಡೆಯುತ್ತಿದೆ. ಮಸೀದಿಯ ಮುಖಂಡರು ಮಸೀದಿಯಲ್ಲಿ ನಡೆಯುವ ಪ್ರಾರ್ಥನೆ ಸಾಮೂಹಿಕ ಇಫ್ತಿಯಾರ್ ಧಾರ್ಮಿಕ ಕಾರ್ಯಕ್ರಮಗಳನ್ನು ವೀಕ್ಷಿಸಲು ದಿನಕ್ಕೆ ಒಬ್ಬರನ್ನು ಮಸೀದಿಗೆ ಆಹ್ವಾನಿಸುತ್ತಿದ್ದಾರೆ. 23ನೇ ಉಪವಾಸದಂದು ಮಸೀದಿಗೆ ವಿಶೇಷ ಆಹ್ವಾನಿತರಾಗಿ ನಗರದ ಎಪಿಎಂಸಿ ತರಕಾರಿ ಮಾರುಕಟ್ಟೆಯ ಹಿರಿಯ ವರ್ತಕರಾದ ಕಣಜೇನಹಳ್ಳಿ ಕೆವಿ ಸುರೇಶ್ ಆಗಮಿಸಿದ್ದು ಸಾಮೂಹಿಕ ಪ್ರಾರ್ಥನೆ ಇಫ್ತಿಯಾರ್ ಕಂಡು ಸಂತಸ ವ್ಯಕ್ತಪಡಿಸಿದರು. ಇದೇ ವೇಳೆ ಮಾತನಾಡಿದ ಕೆವಿ ಸುರೇಶ್, ಮಸೀದಿಯಲ್ಲಿ ಪರಸ್ಪರ ಪ್ರೀತಿ ಹಂಚಿಕೆ, ಒಗ್ಗಟ್ಟು, ಸಾಮೂಹಿಕ ಪ್ರಾರ್ಥನೆ ಶಿಸ್ತು ನಿಜಕ್ಕೂ ಮನಸ್ಸಿಗೆ ಸಂತೋಷ ತಂದಿದೆ. ದೊಡ್ಡ ಚಿಕ್ಕವರು, ಸಾಹುಕಾರ ಬಡ ಎನ್ನದೆ ಒಂದೇ ಸಾಲಿನಲ್ಲಿ ನಿಂತು ನಾವೆಲ್ಲರೂ ಒಂದೇ ಎಂಬ ಭಾವನೆಯಿಂದ ದೇವರಲ್ಲಿ ಪ್ರಾರ್ಥಿಸುತ್ತಿರುವ ದೃಶ್ಯಗಳು ಖುಷಿ ನೀಡಿದೆ. ಪವಿತ್ರ ರಂಜಾನ್ ತಿಂಗಳಲ್ಲಿ ಮುಸ್ಲಿಂ ಬಾಂಧವರು ಉಪವಾಸ ಆಚರಿಸುತ್ತಿದ್ದು ದೇವರು ಎಲ್ಲರಿಗೂ ಆರೋಗ್ಯ, ಆಯಸ್ಸು ನೀಡಲಿ. ಇನ್ನು ಉಗಾದಿ ಹಾಗೂ ರಂಜಾನ್ ಒಂದೇ ಸಮನೆ ಬರುತ್ತಿದ್ದು ಎಲ್ಲ ಹಿಂದೂ ಮುಸ್ಲಿಂ ಬಾಂಧವರು ಹಬ್ಬಗಳನ್ನು ಒಟ್ಟಾಗಿ ಆಚರಿಸಿ ಪ್ರೀತಿ ಹಂಚಿಕೊಳ್ಳಬೇಕೆಂದರು. ಈ ಸಂದರ್ಭದಲ್ಲಿ ನಯಾಜ್, ಖಲೀಲ್, ಮೌಲಾ, ಜಬೀಉಲ್ಲಾ, ನಿರಾಸ್, ಇಮಾದ್, ಮಕ್ಸೂದ್, ಜವಾದ್ ಯುವಕರು ಹಾಜರಿದ್ದರು. ಇದೇ ಸಂದರ್ಭದಲ್ಲಿ ಕೆವಿ ಸುರೇಶ್ ಅವರಿಗೆ ಮಸೀದಿಯ ಯುವಕರು ಸನ್ಮಾನಿಸಿ ಗೌರವಿಸಿದರು. ಸುಮಾರು ನನಗೀಗ 54 ವರ್ಷ, ನಮ್ಮ ಬುದ್ಧಿ ಬಂದು 35 ವರ್ಷ ಆಗಿದೆ. ನಾನು 23ನೇ ಉಪವಾಸ. ಇಲ್ಲಿ ನೋಡ್ರೆ ಮಕ್ಕಳು, ದೊಡ್ಡವರು, ನಮ್ಮ ತಂದೆ ಸಹೋದರ ಎಲ್ಲ ನೋಡಿ ಇಷ್ಟು ಚೆನ್ನಾಗಿ ಈ ಥರ ಮಾಡ್ತಾರೆ, ಎಲ್ಲ ಒಗ್ಗಟ್ಟಾಗಿ ಇಷ್ಟು ಶಿಸ್ತಾಗಿ ಇಷ್ಟು ಚೆನ್ನಾಗಿ ಮಾಡ್ತಾರೆ ನಾನು ಅಂದ್ಕೊಂಡೇ ಇರಲಿಲ್ಲ. ನಮ್ಮ ನಯಾಜ್ ಹೇಳಿದ್ದಕ್ಕೆ, ನಮ್ಮ ಅಣ್ಣ ಹೇಳಿದ್ದಕ್ಕೆ, ನಯಾಜು ಈ ಥರ ಒಂದಿನ ನಾನು ಬರಬೇಕು ಅಂತ ನಯಾಜ್ ಹೇಳಿದ್ದಕ್ಕೆ, ಅಣ್ಣ ನೀವೇನು ಕೊಟ್ಟರು ಪ್ರಯೋಜನ ಇಲ್ಲ, ನೀವು ಬಂದು ನೋಡಬೇಕು ಅಂತೇಳಿ ಅಣ್ಣವ್ರು ಹೇಳಿದ್ರು. ಅದೇ ಮಾತು ಪ್ರಕಾರ ನಯಾಜ್ ನಾನು ಅಲ್ಲಿ ಹೇಳಿದ್ರು, ನನಗೆ ಎಷ್ಟೇ ಕೆಲಸ ಇದ್ರು ನಾನು ಬರ್ತೀನಿ ನಯಾಜ್, ನಾನು ಬಂದು ಆ ಥರ ನೋಡಿ ನನಗೆ ರಂಜಾನ್ ಹಬ್ಬನ ನಾನು ಇದುವರೆಗೂ ನಾನು 54ನೇ ವರ್ಷದಲ್ಲಿ ನನಗಾಗಿರುವಂಥ ಸಂತೋಷ ಇವತ್ತು ನನಗಷ್ಟು ಸಂತೋಷ ಆಗಿದೆ. ಯಾಕೆ ಅಂದರೆ ಈ ರೀತಿ ಎಲ್ಲ ಇಷ್ಟು ಶಿಸ್ತುಬದ್ಧಾಗಿ ಮಕ್ಕಳಾಗ್ಬೋದು, ದೊಡ್ಡವರಾಗ್ಬೋದು, ಹಿರಿಯರಾಗ್ಬೋದು ಈ ರಂಜಾನ್ ಹಬ್ಬ ಇಷ್ಟು ಶಿಸ್ತುಬದ್ಧಾಗಿ ಎಲ್ಲ ಸೌಹಾರ್ದತೆಯಿಂದ ಎಲ್ಲ ಅಣ್ಣ ತಮ್ಮಂದಿರಾಗಿ ಆಚರಿಸ್ತಾ ಇದ್ದೀರಿ. ನಿಮಗೆ ರಂಜಾನ್ ನಿಮ್ಮ ಕುಟುಂಬಗಳಿಗೆ
ಎಲ್ರಿಗೂ ದೇವ್ರು ಒಳ್ಳೆ ಮಾಡಲಿ ಅಂತೇಳಿ ಆ ಭಗವಂತನ ಪ್ರಾರ್ಥಿಸ್ತಾ ಆ ಎಲ್ಲ ದೇವ್ರನ್ನ ಒಳ್ಳೆ ಮಾಡಲಿ ಅಂತೇಳಿ ನಾನು ಮಾತು ಮುಗಿಸಿ ಈ ಕಾರ್ಯಕ್ರಮಕ್ಕೆ ಬಂದಕ್ಕೆ ನಮ್ಮ ನ್ಯಾಯಾಧೀಶ ಖಲೀಫರಿಗೆ ನಮ್ಮ ತಂದೆ ಸಮಾನ ಅಣ್ಣನವ್ರಿಗೆ ಎಲ್ರಿಗೂ ನಾನು ಶುಭಾಶಯ ರಂಜಾನ್ ಹಬ್ಬದ ಶುಭಾಶಯಗಳು ಕೊಡ್ತೀನಿ. ಹಿಂದೂ ಮುಸ್ಲಿಮ್ಸ್ ಅನ್ನೋ ಭೇದ ಭಾವ ಇಲ್ದಿರ ರಂಜಾನ್ ಹಬ್ಬ ಮತ್ತು ಯುಗಾದಿ ಹಬ್ಬ ಒಟ್ಟಾಗಿ ಬಂದಿದೆ. ಅದರಿಂದ ಎಲ್ಲರೂ ಅಣ್ಣ ತಮ್ಮಂದರಾಗಿ ಎಲ್ಲರೂ ಒಟ್ಟಾಗಿ ಯುಗಾದಿ ಹಬ್ಬ ಮತ್ತು ರಂಜಾನ್ ಹಬ್ಬ ಒಟ್ಟಾಗಿ ಆಚರಿಸಬೇಕು ಅಂತೇಳಿ ನಾನು ನಿಮ್ಮಲ್ಲಿ ನಮ್ಮ ಎಲ್ಲರಿಗೂ ಕಳಕಳಿಯಿಂದ ಕೇಳ್ಕೊಳ್ತೀನಿ. ಡ್ರಗ್ಸ್ ಮಾರಾಟ ಮಾಡಿದರೆ ಅಂತವರಿಗೆ ಕಠಿಣ ಶಿಕ್ಷೆಯಾಗಲಿದೆ ಎಂದು ಹಿರಿಯ ಸಿವಿಲ್ ನ್ಯಾಯಾಧೀಶ ಮಹೇಂದ್ರ ತಿಳಿಸಿದರು. ಮಳವಳ್ಳಿ ಪಟ್ಟಣದ ಶಾಂತಿ ಪದವಿ ಕಾಲೇಜು ಸಭಾಂಗಣದಲ್ಲಿ ಅಬಕಾರಿ ಇಲಾಖೆ, ಅಬಕಾರಿ ನಿರೀಕ್ಷಕರ ಕಚೇರಿ, ಕಾನೂನು ಸೇವೆಗಳ ಸಮಿತಿ, ವಕೀಲರ ಸಂಘ ಹಾಗೂ ಶಾಂತಿ ಶಿಕ್ಷಣ ಸಂಸ್ಥೆ ವತಿಯಿಂದ ಅಬಕಾರಿ ಕಾಯ್ದೆ ಮತ್ತು ಮಾದಕ ವಸ್ತುಗಳ ಸಂಬಂಧ ಅರಿವು ಕಾರ್ಯಾಗಾರವನ್ನು ಉದ್ಘಾಟಿಸಿ ಮಾತನಾಡಿ, ಇತ್ತೀಚಿನ ದಿನಗಳಲ್ಲಿ ಡ್ರಗ್ಸ್ ಮಾರಾಟ ಹೆಚ್ಚಾಗಿ ನಡೆಯುತ್ತಿದೆ. ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳೇ ಟಾರ್ಗೆಟ್. ಎನ್ಡಿಪಿಎಸ್ ಕಾಯ್ದೆಯಡಿಯಲ್ಲಿ ಡ್ರಗ್ಸ್ ಸೇವನೆ ಹಾಗೂ ಮಾರಾಟದಲ್ಲಿ ಬಂಧಿಸಿದ ವ್ಯಕ್ತಿಗಳಿಗೆ ಶಿಕ್ಷೆಯನ್ನು ವಿಧಿಸಲಾಗುತ್ತದೆ. ವಿದ್ಯಾರ್ಥಿಗಳು ಡ್ರಗ್ಸ್ನಿಂದ ದೂರವಿದ್ದು ನಿಮ್ಮ ಭವಿಷ್ಯ ರೂಪಿಸಿಕೊಳ್ಳಿ ಎಂದರು. ಇದೇ ವೇಳೆ ಅಬಕಾರಿ ಉಪ ಆಯುಕ್ತರು ಡಾಕ್ಟರ್ ನಾಗಾ ಶಯಾನ ಮಾತನಾಡಿ, ಪ್ರಪಂಚದಲ್ಲಿ ಹೆಚ್ಚು ಯುವ ಸಮೂಹ ಇರುವುದು ನಮ್ಮ ದೇಶ. ಜಿಲ್ಲೆಯಲ್ಲಿ 20 ಲಕ್ಷ ಲೀಟರ್ಗೂ ಹೆಚ್ಚು ಮದ್ಯ ಮಾರಾಟವಾಗುತ್ತಿದೆ. ನಾವು ನೀರನ್ನು ಅಷ್ಟು ಕುಡಿಯುತ್ತಿಲ್ಲ, ಅಷ್ಟು ಮದ್ಯವನ್ನು ಕುಡಿಯುತ್ತಿದ್ದೇವೆ ಎಂದರು. ಒಂದು ಬಾಟಲ್ 20 ರು ಆದರೆ ಸರ್ಕಾರಕ್ಕೆ 180 ರು ತೆರಿಗೆ ರೂಪದಲ್ಲಿ ನೀಡುತ್ತಿದ್ದಾರೆ ಎಂದರು. ಇದೇ ವೇಳೆ ವಕೀಲರ ಸಂಘದ ಅಧ್ಯಕ್ಷ ಡಿಎಂ ಸುಂದರ್ ರವರು ವಿದ್ಯಾರ್ಥಿಗಳಿಗೆ ಪ್ರತಿಜ್ಞಾವಿಧಿ ಬೋಧಿಸಿದರು. ಕಾರ್ಯಕ್ರಮದಲ್ಲಿ ಇಲಾಖೆ ಅಬಕಾರಿ ಉಪ ಆಯುಕ್ತರು ಡಾಕ್ಟರ್ ನಾಗಾ ಶಯಾನ, ಉಪ ಅಧೀಕ್ಷಕ ಸೋಮಶೇಖರ್, ವಕೀಲರ ಸಂಘದ ಅಧ್ಯಕ್ಷ ಸುಂದರ್ ಶಂಕರಸ್ವಾಮಿ, ಪ್ರಾಂಶುಪಾಲ ವೇದಮೂರ್ತಿ, ಅಬಕಾರಿ ನಿರೀಕ್ಷಕ ರಾಜೇಶ್, ಡಾಕ್ಟರ್ ನಿತ್ಯಶ್ರೀ ಸೇರಿದಂತೆ ಹಲವರು ಇದ್ದರು. ಚೆನ್ನೀಪುರದ ಮೋಳೆಯಲ್ಲಿ ವಿಜೃಂಭಣೆಯ ದೊಡ್ಡ ತಾಯಿ ಕೊಂಡೋತ್ಸವ. ನಗರದ ಚೆನ್ನೀಪುರ ಮೋಳೆಯಲ್ಲಿ ಗ್ರಾಮ ದೇವತೆ ಶ್ರೀ ದೊಡ್ಡಮ್ಮ ತಾಯಿ ಕೊಂಡೋತ್ಸವ ವಿಜೃಂಭಣೆಯಿಂದ ನಡೆಯಿತು. ಗ್ರಾಮದ ಶ್ರೀ ದೊಡ್ಡಮ್ಮ ತಾಯಿ ದೇವಸ್ಥಾನದಿಂದ ಶ್ರೀ ದೊಡ್ಡಮ್ಮ ತಾಯಿ ದೇವರ ವಿಗ್ರಹ ಸತ್ತಿಗೆ ಸೂರಿಪಾನಿ ಕಂಡಾಯಗಳೊಂದಿಗೆ ತೆರಳಿ ಜಾಲಹುಂಡಿ ಗ್ರಾಮದ ಹತ್ತಿರ ಪೂಜೆ ಸಲ್ಲಿಸಿ ಅಲ್ಲಿಂದ ಮೆರವಣಿಗೆ ಹೊರಟು ಕೊಂಡದ ಮಾಳಕ್ಕೆ ಮೆರವಣಿಗೆ ಸಾಗಿ ಕೊಂಡೋತ್ಸವ ನಡೆಯಿತು. ಕೊಂಡೋತ್ಸವ ಅಂಗವಾಗಿ ಗ್ರಾಮವನ್ನು ಹಸಿರು ತೋರಣ, ವಿದ್ಯುತ್ ದೀಪಗಳಿಂದ ಅಲಂಕಾರ ಮಾಡಲಾಯಿತು. ಗ್ರಾಮದಲ್ಲಿ ಶ್ರೀ ದೊಡ್ಡ ತಾಯಿ ದೇವರ ಮೆರವಣಿಗೆ ಮಾಡಿ ಕೊಂಡೋತ್ಸವ ನಡೆಯಿತು. ಕೊಂಡೋತ್ಸವದಲ್ಲಿ ಸಹಸ್ರಾರು ಭಕ್ತರು ಭಾಗವಹಿಸಿ ದೇವರ ದರ್ಶನ ಪಡೆದು ಕೊಂಡೋತ್ಸವ ಕಣ್ತುಂಬಿಕೊಂಡರು. ವರದಿ ಹೊಮ್ಮ ನಂಜುಂಡನಾಯಕ, ಎನ್ಕೆಎಸ್ ಟಿವಿ4, ಚಾಮರಾಜನಗರ. ಮಸ್ಕಿ ಬಳಗಾನೂರು ಬಸವೇಶ್ವರ ಸಂಯುಕ್ತ ಪ್ರೌಢಶಾಲೆ ಪರೀಕ್ಷಾ ಕೇಂದ್ರಕ್ಕೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಭೇಟಿ. ಮಸ್ಕಿ ತಾಲೂಕಿನ ಬಳಗಾನೂರು ಪಟ್ಟಣದ ಶ್ರೀ ಬಸವೇಶ್ವರ ಸಂಯುಕ್ತ ಪ್ರೌಢಶಾಲೆ 10ನೇ ತರಗತಿ ಪರೀಕ್ಷಾ ಕೇಂದ್ರದಲ್ಲಿ ಜಿಎನ್ ರಾಜು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಭೇಟಿ ನೀಡಿದರು. ಸಿಂಧನೂರು ಪ್ರಕಾಶ್ ಜಿಲ್ಲಾ ವ್ಯವಸ್ಥಾಪಕರು, ತಾಲೂಕು ವಾಲ್ಮೀಕಿ ಅಭಿವೃದ್ಧಿ ನಿಗಮ ರಾಯಚೂರು, ಅಯ್ಯನಗೌಡ ತಾಲೂಕು ವೈದ್ಯಾಧಿಕಾರಿಗಳು ಸಿಂಧನೂರು ಇವರು ಪರೀಕ್ಷಾ ಕೇಂದ್ರವನ್ನು ಪರಿಶೀಲನೆ ನಡೆಸಿದರು. ಇಂದು ಪರೀಕ್ಷಾರ್ಥಿಗಳ ಸಂಖ್ಯೆ 320, ಹಾಜರಾದವರು 316, ಗೈರು ಹಾಜರಾದವರು 4 ವಿದ್ಯಾರ್ಥಿಗಳು. ಪರೀಕ್ಷೆ ಸುವ್ಯವಸ್ಥಿತವಾಗಿ ನಡೆಯಿತು. ಈ ದಿನ ಎಲ್ಲ ವಿದ್ಯಾರ್ಥಿಗಳಿಗೆ ಬಳಗಾನೂರು ಪಟ್ಟಣ ಪಂಚಾಯಿತಿ ಅಧಿಕಾರಿಗಳು ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡಲಾಯಿತು. ಈ ಸಂದರ್ಭದಲ್ಲಿ ಪರೀಕ್ಷಾ ಅಧೀಕ್ಷಕರಾದ ಅಮರನಾಥ ಹಳ್ಳೂರು ಸೇರಿದಂತೆ ಇನ್ನಿತರ ಅಧಿಕಾರಿಗಳು ಉಪಸ್ಥಿತರಿದ್ದರು. ವಿರೂಪಾಕ್ಷಯ್ಯ ಸ್ವಾಮಿ ಸಾಲಿಮಠ್, ಎನ್ಕೆಎಸ್ ಟಿವಿ4 ನ್ಯೂಸ್, ರಾಯಚೂರು. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ರೋಣ ಇವರ ವತಿಯಿಂದ ಗದಗ ಜಿಲ್ಲಾ ಗಜೇಂದ್ರಗಡ ತಾಲೂಕು ಮಾರನಬಸರಿ ಗ್ರಾಮದಲ್ಲಿ ನಮ್ಮ ಕೆರೆ 785ನೆಯ ಕೆರೆ ಹಸ್ತಾಂತರ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ದಿವ್ಯ ಸಾನ್ನಿಧ್ಯವನ್ನ ಶ್ರೀ ಶಟಸ್ಥಳ ಬ್ರಹ್ಮ ಮಲ್ಲಿಕಾರ್ಜುನ ಶಿವಾಚಾರ್ಯ ಮಹಾಸ್ವಾಮೀಜಿ ಅವರು, ಶ್ರೀ ಮಲೆ ಮಲ್ಲೇಶ್ವರ ಹಿರೇಮಠ ನರೇಗಲ್ ಹಾಗೂ ಸೌದತ್ತಿ ಶ್ರೀ ಮನ್ನ ನಿರಂಜನ ಪ್ರಣವ ಸ್ವರೂಪಿ ಅಭಿನವ ಚನ್ನಬಸವ ಮಹಾಸ್ವಾಮೀಜಿ ಅವರು ಶಾಖಾ ಶಿವಯೋಗಿ ಮಂದಿರ ನಡಗುಂದಿಕೊಪ್ಪ ಆಶೀರ್ವಚನ ನೀಡಿದರು. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಗೌರವಾನ್ವಿತ ಚಂದ್ರಶೇಖರ ಜೆ ಪ್ರಾದೇಶಿಕ ನಿರ್ದೇಶಕರು, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಕೊಪ್ಪಳ ಯೋಜನೆಯ ವಿವಿಧ ಕಾರ್ಯಕ್ರಮಗಳು ಮತ್ತು ಪೂರ್ವಜರು ಮತ್ತು ಪೂಜ್ಯರನ್ನ ನೆನೆಯುವ ಬಗ್ಗೆ ಮಾಹಿತಿ ನೀಡಿದರು. ಗದಗ ಜಿಲ್ಲೆಯ ಮಾನ್ಯ ಜಿಲ್ಲಾ ನಿರ್ದೇಶಕರಾದ ಯೋಗೀಶ್ ಎ ಕೆರೆಯ ಸದ್ಬಳಕೆ ಮತ್ತು ನಿರ್ವಹಣೆ ಬಗ್ಗೆ ಮಾಹಿತಿ ನೀಡಿದರು. ತಾಲೂಕಿನ ಯೋಜನಾಧಿಕಾರಿಗಳಾದ ಮಹಾಬಲೇಶ್ವರ ಪಟಗಾರ್ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು. ತಾಲೂಕಿನಲ್ಲಿ ಮಾಡಲಾದ ಯೋಜನೆಯ ಅಂಕಿ ಅಂಶಗಳಿಂದ ಮಾಹಿತಿ ನೀಡಿದರು. ಗ್ರಾಮ ಪಂಚಾಯಿತಿಯ ಸದಸ್ಯರಾದ ಶಿವಕುಮಾರ್
ದಿಂಡು ರವರು ಗ್ರಾಮದಲ್ಲಿ ಕೆರೆ ಕಾಮಗಾರಿ ಮಾಡಿರುವುದರಿಂದ ಗ್ರಾಮದ ಜನರಿಗೆ ಅನುಕೂಲತೆ ಬಗ್ಗೆ ಕ್ಷೇತ್ರದ ಪೂಜ್ಯರಿಗೆ ತುಂಬಾ ಆಭಾರಿಯಾಗಿದ್ದೇವೆ ಎಂದು ತಿಳಿಸಿದರು. ಕೆರೆ ಸಮಿತಿಯ ಅಧ್ಯಕ್ಷರಾದ ಚಂದ್ರು ಮಾರನ ಬಸರಿ ಸ್ವಾಮಿಯ ದಯೆಯಿಂದ ಕೆರೆ ನೀರು ತುಂಬಲಿ ಎಂದು ಕೇಳಿಕೊಂಡರು. ತಾಲೂಕಿನ ಕೃಷಿ ಮೇಲ್ವಿಚಾರಕ ಶಂಭುಲಿಂಗ ವರದಿ ವಾಚನ ಮಾಡಿದರು. ಕೆರೆಯ ಹಸ್ತಾಂತರದ ದಾಖಲಾತಿಗಳನ್ನು ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ವಿವರಿಸಿದರು. ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ವೀರಣ್ಣ ಮರಡಿ ಕೆರೆಯ ಕಾಮಗಾರಿಯಿಂದ ಗ್ರಾಮದ ಜನರಿಗೆ ಬಹಳ ಸಂತೋಷ ತಂದಿದೆ ಎಂದು ವಿವರಿಸಿದರು. ವಲಯದ ಮೇಲ್ವಿಚಾರಕರಾದ ರಾಘವೇಂದ್ರ ಗುಡಿ ಅವರು ಸ್ವಾಗತಿಸಿದರು. ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದ ಶಂಶುದ್ದೀನ್ ಸಂಕನೂರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಕೆರೆಯ ಸಮಿತಿ ಉಪಾಧ್ಯಕ್ಷರಾದ ಶ್ರೀಕಾಂತ ಕುಲಕರ್ಣಿ, ಶ್ರೀ ಶೈಲಯ್ಯ, ಶಾಂತಗಿರಿ ಮಠ, ಶಿವಶರಣಪ್ಪ ಹಾದಿಮನಿ, ಉಮೇಶ್ ಜಾಲಿಹಾಳ್, ಕವಿತಾ ವಣಗೇರಿ, ಸುವರ್ಣ ಅಲಗೇರಿ, ಒಕ್ಕೂಟದ ಅಧ್ಯಕ್ಷರಾದ ಲಲಿತಾ ಮಾರನ ಬಸರಿ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು. ರುದ್ರಪ್ಪ ಹೆಬ್ಬಳ್ಳಿ, NKS TV 4 ನ್ಯೂಸ್, ರೋಣ. ಕಾರ್ಯಕ್ರಮದ ಅಧ್ಯಕ್ಷರಾಗಿರುವಂತಹ ಮಾತೃಶ್ರೀ ಹೇಮಾವತಿ ಅಮ್ಮನವರ ಆಶೀರ್ವಾದವನ್ನು ಈ ಸಂದರ್ಭದಲ್ಲಿ ಬೇಡಿಕೊಂಡು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ, ಗ್ರಾಮ ಪಂಚಾಯಿತಿ ಮಾರ್ನಬಸರಿ ಹಾಗೂ ಕೆರೆ ಅಭಿವೃದ್ಧಿ ಸಮಿತಿಯ ಸಂಯುಕ್ತ ಆಶ್ರಯದಲ್ಲಿ ನಾವು ಅದರ ಜೊತೆಯಲ್ಲಿ ನಾಮಫಲಕವನ್ನು ಅನಾವರಣ ಮಾಡಿ ಕೆರೆಯನ್ನು ನೇ ಕೆರೆ ಹಸ್ತಾಂತರ ಕಾರ್ಯಕ್ರಮದ ದೀಪ ಬೆಳಗಿಸುವುದರ ಮುಖಾಂತರ ಮಾನ್ಯ ಗೌರವ ನಿರೀಕ್ಷಕ ಪ್ರಾದೇಶಿಕ ನಿರ್ದೇಶಕರು ಹಾಗೂ ಜಿಲ್ಲಾ ನಿರ್ದೇಶಕರು, ಕೆರೆ ಸಮಿತಿಯ ಅಧ್ಯಕ್ಷರು, ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ನಮ್ಮ 2 ಜನ ಸ್ವಾಮೀಜಿಯವರು ಕೂಡ ಒಂದು ದೀಪ ಬೆಳಗಿಸುವುದರ ಮುಖಾಂತರ ಪಾಳ್ಯ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ನಿರ್ದೇಶಕರ ಆಯ್ಕೆ. ಆಲೂರು ತಾಲೂಕಿನ ಪಾಳ್ಯ ಹೋಬಳಿ ಬರುವಂತಹ ಪಾಳ್ಯ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಒಟ್ಟು 12 ಜನ ಸದಸ್ಯರ ಬಲದೊಂದಿಗೆ ಸಂಘದ 5 ವರ್ಷಕ್ಕೆ ಆಡಳಿತ ಮಂಡಳಿ ನಿರ್ದೇಶಕರ ಆಯ್ಕೆಗೆ 4 ಮಂದಿ ಅವಿರೋಧ ಆಯ್ಕೆಯಾಗಿದ್ದಾರೆ. 8 ಸ್ಥಾನಕ್ಕೆ ಚುನಾವಣೆ ನಡೆಯಿತು. AR ಕಲ್ಯಾಣಕುಮಾರ್ ಚಿನ್ನಹಳ್ಳಿ ಸಾಮಾನ್ಯ ಕ್ಷೇತ್ರದಿಂದ, ದೇವರಾಜ್ MP ಚಿನ್ನಹಳ್ಳಿ ಸಾಮಾನ್ಯ ಕ್ಷೇತ್ರದಿಂದ, ಕಟ್ಟೆಗದ್ದೆ ನಾಗರಾಜ್ ಸಾಮಾನ್ಯ ಕ್ಷೇತ್ರದಿಂದ, PL ನಿಂಗರಾಜ್ ಸಾಮಾನ್ಯ ಕ್ಷೇತ್ರದಿಂದ, ರಘುಪಾಳ್ಯ ಸಾಮಾನ್ಯ ಕ್ಷೇತ್ರದಿಂದ, ನಿಂಗರಾಜ್ ಬಸವನಹಳ್ಳಿ ಹಿಂದುಳಿದ ವರ್ಗ A ಕ್ಷೇತ್ರದಿಂದ, ವೆಂಕಟೇಶ್ ಹೊನ್ನವಳ್ಳಿ ಪರಿಶಿಷ್ಟ ಜಾತಿ, ಲಿಂಗರಾಜುಗೌಡ ಶಂಕರ್ ನಳ್ಳಿ ಸಾಲಗಾರರಲ್ಲದ ಕ್ಷೇತ್ರದಿಂದ ಚುನಾವಣೆ ಮೂಲಕ ಆಯ್ಕೆಯಾದರು. ಚುನಾವಣೆಯಲ್ಲಿ ಆಯ್ಕೆಯಾದ ನೂತನ ನಿರ್ದೇಶಕರನ್ನ JDS ತಾಲೂಕು ಅಧ್ಯಕ್ಷ KS ಮುಂಜೇಗೌಡ ಹಾಗೂ ಹಾಸನ ಜಿಲ್ಲಾ HDCC ಬ್ಯಾಂಕ್ ನಿರ್ದೇಶಕ ಕಬ್ಬಿನಲ್ಲಿ ಜಗದೀಶ್ ಮತ್ತು ಪಾಳ್ಯ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಪುರುಷೋತ್ತಮ್ರವರು ಅಭಿನಂದಿಸಿದರು. ಇದೇ ವೇಳೆ ಎಲ್ಲ ಕಾರ್ಯಕರ್ತರು ಹಾಗೂ ಬೆಂಬಲಿಗರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು. ವರದಿ ಶಾಂತ ನಿಲುವಾಗಿಲು, ಆಲೂರು. ನಿಂಗರಾಜ್ 13, PL ನಿಂಗರಾಜ್ 13, ಆಮೇಲೆ ಇದು ಪುರುಷೋತ್ತಮ್ 0, ಭರತ್ K 0, ರಘು 13, ವಸಂತ್ ಕುಮಾರ್ 0, ವೆಂಕಟೇಶ್ 13, ಹನುಮಂತೇಗೌಡ 0. ಸಾಲಗಾರ ಅಲ್ಲದ ಕ್ಷೇತ್ರದಲ್ಲಿ ಪರಮೇಶ್ 1, ಲಿಂಗರಾಜೇಗೌಡ 28. ಈ ಇದರಲ್ಲಿ ಆಯ್ಕೆಯಾದವರು AR ಕಲ್ಯಾಣಕುಮಾರ್ ಚುನಾವಣೆ ಮೂಲಕ, ದೇವರಾಜ್ MP ಚುನಾವಣೆ ಮೂಲಕ, ನಾಗರಾಜ್ KS ಚುನಾವಣೆ ಮೂಲಕ, PL ನಿಂಗರಾಜು ಚುನಾವಣೆ ಮೂಲಕ, ರಘು ಸಾಮಾನ್ಯ ಚುನಾವಣೆ ಮೂಲಕ ಹಾಗೂ ನಿಂಗರಾಜು ಪ್ರವರ್ಗ A ಅವಿರೋಧ ಇದು ಚುನಾವಣಾ ಮೂಲಕ, ಪ್ರಕಾಶ್ SN
ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಪ್ರೇಮಲತಾ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಧನಿಕಾ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ವೆಂಕಟೇಶ್ ಹೊನ್ನವಳ್ಳಿ ಚುನಾವಣೆ ಮೂಲಕ ಚಿನ್ನನಾಯಕ ಅವರು ಅವಿರೋಧ ಆಗಿದೆ. ಲಿಂಗರಾಜೇಗೌಡ ಚುನಾವಣೆ ಮೂಲಕ. ಥ್ಯಾಂಕ್ ಯು ಸರ್. 17 ಟ್ಯಾಕ್ಟ್ರಿಗಳನ್ನ ಕಡಿಮೆ ಬಡ್ಡಿಯಲ್ಲಿ ಕೂಡ ಆಲೂರು ತಾಲೂಕಿಗೆ ತಂದುಕೊಟ್ಟಿದ್ದು, ಈ ಥರದ ಅವಕಾಶಗಳನ್ನ ಸಿಕ್ಕಿದಾಗ ಅನುಕೂಲವನ್ನು ಮಾಡಿಕೊಂಡು ನಮ್ಮ ನಾಯಕರಾದಂಥ ರೇವಣ್ಣರ ಆಶೀರ್ವಾದ ಪಡ್ಕೊಂಡು ನಾವು ಮಾಡ್ಕೊಂಡು ಬಂದಿದ್ದೀವಿ. ಇವತ್ತು MLC ಅವರು ಕೂಡ ಈ ತಾಲೂಕಿಗೆ ಅನೇಕ ದೇವಸ್ಥಾನಗಳಿಗೆ, ರೋಡ್ಗಳಿಗೆ ಅವ್ರದ್ದೇ ಆದಂಥ ದುಡ್ಡನ್ನು ಕೊಟ್ಟಿದ್ದಾರೆ. ಅವ್ರದ್ದೇ ಆದಂಥ ಕೊಡುಗೆಯನ್ನು ಕೂಡ ಈ ತಾಲೂಕಿಗೆ ಕೊಟ್ಟಿದ್ದಾರೆ. ಅವ್ರನ್ನೂ ಕೂಡ ನಾವು ನೆನಪು ಮಾಡ್ತಾ ಈ ಸಂದರ್ಭದಲ್ಲಿ ಎಲ್ಲರೂ ನೆನಪು ಮಾಡ್ತಾ ಎಲ್ಲ ನಮ್ಮ ಸ್ಥಳೀಯ ಮುಖಂಡರುಗಳು, ಹೆಚ್ಚು ನಮ್ಮ ಪಂಚಾಯತಿ ಸದಸ್ಯರುಗಳು ಇರ್ಬೋದು, ಸೊಸೈಟಿ ಇವತ್ತು ಇಂದಿನ ನಿರ್ದೇಶಕರುಗಳು ಇರ್ಬೋದು, ಅವರೆಲ್ಲರೂ ಕೂಡ ಒಗ್ಗಟ್ಟಾಗಿ ಒಂದು ಸಹಕರಿಸಿದ್ದಾರೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ, ಮತ್ತು ನಾವೇನು ಸೊಸೈಟಿ ಬಿಲ್ಡಿಂಗ್ಗಳು, ಪಂಚಾಯತಿ ಬಿಲ್ಡಿಂಗ್ಗಳು, ಹಾಲಿನ ಡೈರಿ ಇರ್ಬೋದು, ಆಸ್ಪತ್ರೆ ಇರ್ಬೋದು, ಕಾಲೇಜ್ ಇರ್ಬೋದು, ಕೃಷಿ ಆಸ್ಪತ್ರೆ ಇರ್ಬೋದು, ಹೀಗೆ ಅನೇಕ ಕೃಷಿ ಇಲಾಖೆ ಇರ್ಬೋದು, ಹೀಗೆ ಅನೇಕ ಸಹಕಾರಗಳು ಕೂಡ ಈ ಒಂದು ಪಾಳ್ಯಕ್ಕೆ ಸಿಕ್ಕಿದೆ ನಮ್ಮ ನಾಯಕರುಗಳಿಂದ ಅಂತೇಳಿ ನಮ್ಮೆಲ್ಲ ಮುಖಂಡರುಗಳು ಒಗ್ಗಟ್ಟಾಗಿ ಕೆಲಸ ಮಾಡಿದ್ದೀವಿ. ಅದೇ ರೀತಿ ಅಭಿವೃದ್ಧಿನೂ ಮಾಡ್ತೀವಿ. ಲಕ್ಷ್ಮೀ ಜನಾರ್ದನ ಸ್ವಾಮಿ ದೇವರಿದೆ, ಇತಿಹಾಸ ಇರೋವಂಥ ದೇವರು, ಅದು ಕೂಡ ನಮಗೆ ಎಲ್ಲರಿಗೂ ಆಶೀರ್ವಾದ ಇದೆ. ಇವತ್ತು ಇಲ್ಲಿ ಮಹಾರಾಜರು ಹಿಂದೆ ಬಂದು ಹೋಗ್ತಿದ್ರು, IB ಇತ್ತು ಅಂತೇಳಿ ಇತ್ತು. ನಾವೆಲ್ಲ ಸಣ್ಣ ಹುಡುಗರಿದ್ದಾಗ ನಾವು ಓದುವಾಗ ನಾವೆಲ್ಲ ಅಲ್ಲಿ IBಲಿ ಪ್ರೈವೇಟಾಗಿ ನಮಗೆಲ್ಲ ಪಾಠ ಮಾಡೋರು. ಅಂಥ ಒಂದು ಇತಿಹಾಸ ಇರೋಂಥ ಸ್ಥಳ ಇದು ಅಂತೇಳಿ ಈ ಸಂದರ್ಭದಲ್ಲಿ ನೆನಪು ಮಾಡ್ತಾ ನಿಮ್ಮೆಲ್ಲರ ಅಂತಿಮವಾಗಿದೆ. ಕಾರಣ ಬಹಳ ಪುರಾತನ ಕಾಲದಿಂದಲೂ ನಾವೆಲ್ಲ ರಾಜಕಾರಣ ಬಂದಿಲ್ಲಿವರೆಗೂ ಕೂಡ ಇನಾನಿಮಸ್ ಮಾಡ್ಕೊಂಡೇ ಬಂದಿದ್ದೀವಿ. ಕಳೆದ ಸರಿ ಒಂದು ಸರಿ 5 ಸೀಟಿಗೆ ಎಲೆಕ್ಷನ್ ನಡೆದಿತ್ತು. ಈ ಸರಿನೂ ಕೂಡ ನಾವೆಲ್ಲ ಇನಾನಿಮಸ್ ಆಗಿತ್ತು. ಕೆಲವರು ಅಯ್ಯಪ್ಪ ಸ್ವಾಮಿಗೆ ಹೋಗಿ ಬರೋದು ಲೇಟ್ ಆದ್ದರಿಂದ ಭಾನುವಾರ ಬರ್ತೀವಿ 12 ಗಂಟೆಯಿಂದ ಹೋಗಿದ್ರು, ಆದರೆ ಸಾಯಂಕಾಲ ಆಯಿತು. ಅದಕ್ಕೆ ಉಳಿದಂಥದಕ್ಕೆ ಇನಾನಿಮಸ್ ಆಗಿ ನಾವು ತೀರ್ಮಾನ ತಗೊಂಡಿದ್ದು. ಅದೇ ಥರ ನಾವು ಇವತ್ತೆಲ್ಲ ಬಗೆಹರಿದಿದೆ. ಇವತ್ತು 12 ಜನ ಸದಸ್ಯರು ಕೂಡ ಇನಾನಿಮಸ್ ಆಗಿ ಒಗ್ಗಟ್ಟಾಗಿ ಎಲ್ಲರೂ ಕೂಡ ನಾವು ಏನು ಹಿಂದಿನಿಂದ ಪಾಲಿಸಿಗೆ ಬಂದು ಅದೇ ರೀತಿ ಇವತ್ತು ಕೂಡ ನಮ್ಮ ಜನರು ಇವತ್ತು ಏನು 1500 ಸೇರ್ದಾರಿದ್ದಾರೆ, ಪುನಃ ಮತ್ತೆ 150, 160 ಮತ್ತೆ ಸಾಲಗಾರ ಅಲ್ಲದಂಥ ಸೇರ್ದಾರಿದ್ದಾರೆ. ಅವರೆಲ್ಲರೂ ಸಹಕಾರ ಇವತ್ತು ಎಲ್ಲರೂ ಕೂಡ ಸಹಕರಿಸಿ ಇವತ್ತು ಕೊನೆ ಇದರವರೆಗೂ ಅವರು ಏನು ಅಭ್ಯರ್ಥಿಗಳೇ ಓಟ್ ಹಾಕೊಳ್ಳಿ, ನಾವು ಯಾರೂ ಬೇಡ, ನಾವೆಲ್ಲರೂ ಕೂಡ ಸಹಕರಿಸೋಣ ಅಂತೇಳಿ ಇವತ್ತು ಅವರೆಲ್ಲರೂ ಸಹಕರಿಸಿರೋದಕ್ಕೆ ಅವರಿಗೆ ನಾನು ದೊಡ್ಡ ನಮಸ್ಕಾರಗಳನ್ನು ಮಂಡ್ಯ ಕೃಷಿ ಪತ್ತಿನ ಸಹಕಾರ ಸಂಘದ ಕಡೆಯಿಂದ ಅವರಿಗೆ ನಮಸ್ಕಾರಗಳನ್ನು ಹೇಳ್ತೀವಿ. ಪುನಃ ಮತ್ತೆ ನಮ್ಮ ಎಲ್ಲ ಮುಖಂಡರುಗಳು ಮಂಡ್ಯದಲ್ಲಿ ಭಾಳ ವರ್ಷಗಳ ಕಾಲ ನಾವೆಲ್ಲ ಮುಖಂಡರುಗಳು ಯಾವುದೇ ಪಾರ್ಟಿ ಇದ್ದರೂ ಒಟ್ಟಾಗಿ ಒಗ್ಗಟ್ಟಾಗಿ ಕೂತು ನಾವೆಲ್ಲ ನಿರ್ಧಾರಗಳು ತಗೊಂಡು ಮಾಡ್ಕೊಂಡ್ಬಂದಿದ್ದೀವಿ. ಪಂಚಾಯತಿ ಇರ್ಬೋದು, ಸೊಸೈಟಿ ಇರ್ಬೋದು, ಬೇರೆ ಬೇರೆ ರಾಜಕಾರಣ ಬಂದವರು ನಾವೆಲ್ಲ ಒಗ್ಗಟ್ಟಾಗಿ ಬಂದಿದ್ದೀವಿ. ಎಲ್ಲರಿಗೂ ಸಮಾನತೆಯನ್ನು ಕೂಡ ನಾವು ಕಾಪಾಡ್ಕೊಂಡೇ ಬಂದಿದ್ದೀವಿ. ನಮ್ಮ 15 ವರ್ಷ ಏನು ಮಾಜಿ MLA ಅವರು ಇದ್ದರು, ಅವತ್ತು ಕೂಡ ನಾವು ಸಮಾನತೆಯನ್ನು ಈ ಕ್ಷೇತ್ರದಲ್ಲಿ ಅದರಲ್ಲೂ ಈ ತಾಲೂಕಲ್ಲಿ ಕಾಪಾಡ್ಕೊಂಡು ಬಂದಿದ್ದೀವಿ. ಬೇರೆ ಪ್ರಶ್ನೆ ಇಲ್ಲ. ಈಗ ನಾವೆಲ್ಲ ಒಟ್ಟಾಗಿದ್ದೀವಿ. ಈ ಸೊಸೈಟಿ ಅಭಿವೃದ್ಧಿಗೆ ಎಲ್ಲರೂ ಕೂಡ ಸಹಕರಿಸ್ತಾರೆ. ಎಲ್ಲರ ಸಹಕಾರವೂ ಇದೆ. ಇದ್ರ ಜೊತೆಗೆ ನಮಗೆ ಇವತ್ತು ಏನು 3,85,00,000 ಸಾಲ ಮನ್ನಾ ಆಗೋಕ್ಕೆ ಇವತ್ತು ರೇವಣ್ಣರ ಆಶೀರ್ವಾದ, ದೇವೇಗೌಡರ ಆಶೀರ್ವಾದ. ಗುಂಡ್ಲುಪೇಟೆ ತಹಶೀಲ್ದಾರ್ ವಿರುದ್ಧ ದಸಂಸ ಪ್ರತಿಭಟನೆ. ಗುಂಡ್ಲುಪೇಟೆ ತಾಲೂಕಿನ ಚಿಕ್ಕಟ್ಟಿ ಗ್ರಾಮದಲ್ಲಿ ದಲಿತ ಸಮುದಾಯದ ರೈತರ ಜಮೀನಿನಲ್ಲಿ ರಸ್ತೆ ನಿರ್ಮಾಣ ಮಾಡಲು ಸರ್ವೆ ಮಾಡಿರುವ ತಹಶೀಲ್ದಾರ್ ಕ್ರಮ ಖಂಡಿಸಿ ದಲಿತ ಸಂಘರ್ಷ ಸಮಿತಿಯ ತಾಲೂಕು ಘಟಕದ ವತಿಯಿಂದ ಪಟ್ಟಣದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಗುಂಡ್ಲುಪೇಟೆ ತಾಲೂಕು ಕಚೇರಿಯ ಮುಂಭಾಗ ಜಮಾಯಿಸಿದ ಸಮಿತಿಯ ಪದಾಧಿಕಾರಿಗಳು ಪ್ರತಿಭಟನೆ ನಡೆಸಿದರು. ತಹಶೀಲ್ದಾರ್ ಸರ್ವೆ ಇಲಾಖೆಯ ಅಧಿಕಾರಿಗಳ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಚಿಕ್ಕಟ್ಟಿ ಗ್ರಾಮದ ರೈತರಾದ ಚಿಕ್ಕಮಾದಯ್ಯ ಮತ್ತು ಮಹದೇವಮ್ಮ ಎಂಬುವರ ಸರ್ವೆ ನಂಬರ್ 271/3ರಲ್ಲಿ 0.28 ಜಮೀನಿದ್ದು ಇದನ್ನೇ ನಂಬಿಕೊಂಡು 2 ಕುಟುಂಬಗಳು ಜೀವನ ನಡೆಸುತ್ತಿದ್ದಾರೆ. ಅದೇ ಗ್ರಾಮದ ಚಿಕ್ಕೇಗೌಡ ಎಂಬುವರು ಜಮೀನಿಗೆ ಹೋಗಲು ದಾರಿ ಇಲ್ಲವೆಂದು ತಹಶೀಲ್ದಾರ್ ಅವರಿಗೆ ಅರ್ಜಿ ಸಲ್ಲಿಸಿದ್ದಾರೆ. ಅದಕ್ಕೆ ಚಿಕ್ಕೇಗೌಡರ ಜಮೀನಿಗೆ ಹೋಗಲು ಬೇರೆ ದಾರಿ ಇದ್ದರೂ ಸಹ ದಲಿತ ರೈತರ ಮೇಲೆ ದಾರಿ ಬಿಡಲು ಸಂಬಂಧಪಟ್ಟ ಇಲಾಖೆಗೆ ನೋಟಿಸ್ ನೀಡಿ ಮಾರ್ಚ್ 18ರಂದು ಏಕಾಏಕಿ ಪೊಲೀಸ್ ಸಿಬ್ಬಂದಿಗಳೊಂದಿಗೆ ಬಂದ ತಹಶೀಲ್ದಾರ್ ನಕ್ಷೆಯಲ್ಲಿ ಚಿಕ್ಕೇಗೌಡರ ಜಮೀನಿಗೆ ಹೋಗಲು ದಾರಿ ಇಲ್ಲದಿದ್ದರೂ ಸಹ ಬಲವಂತವಾಗಿ ದಲಿತ ರೈತರ ಮೇಲೆ ದಬ್ಬಾಳಿಕೆ ನಡೆಸಿ ದಲಿತ ವಿರೋಧಿ ನೀತಿ ಅನುಸರಿಸುತ್ತಿದ್ದಾರೆ ಎಂದು ಕಿಡಿಕಾರಿದರು. ಚಿಕ್ಕೇಗೌಡರ ಜಮೀನಿಗೆ ಹೋಗಲು ಬೇರೆ ಕಡೆ ದಾರಿ ಇದ್ದರೂ ಸಹ ಅವರ ಪರವಾಗಿ ನಿಂತು ದಾರಿ ಬಿಡಿಸಿರುವುದು ದಲಿತ ಕುಟುಂಬಕ್ಕೆ ಮಾಡಿದ ದ್ರೋಹವಾಗಿದೆ.
ದಲಿತ ರೈತ ಕುಟುಂಬದವರ ಜಮೀನಿನ ಮೇಲೆ ದಾರಿ ಬಿಡಿಸಿ ಏಕಪಕ್ಷೀಯ ತೀರ್ಮಾನ ತೆಗೆದುಕೊಂಡಿರುವ ತಹಶೀಲ್ದಾರ್ ಅವರನ್ನು ಕೂಡಲೇ ಅಮಾನತುಪಡಿಸಿ ಎಸ್ಸಿ/ಎಸ್ಟಿ ದೌರ್ಜನ್ಯದಡಿ ಪ್ರಕರಣವನ್ನು ದಾಖಲಿಸಿ ನೊಂದ ಕುಟುಂಬಕ್ಕೆ ನ್ಯಾಯ ದೊರಕಿಸಿಕೊಡಬೇಕೆಂದು ಒತ್ತಾಯಿಸಿದರು. ಪ್ರತಿಭಟನೆಯಲ್ಲಿ ದಸಂಸ ಜಿಲ್ಲಾ ಸಂಘಟನಾ ಸಂಚಾಲಕ ನಂಜುಂಡಸ್ವಾಮಿ, ತಾಲೂಕು ಸಂಚಾಲಕ ಮಡ್ರಹಳ್ಳಿ ರಂಗಸ್ವಾಮಿ, ಯರಿಯೂರು ರಾಜಣ್ಣ, ಪುಟ್ಟ ಚನ್ನವಡೆಯನ್ನಪುರ, ಕುಮಾರ್ ಪಂಚನಹಳ್ಳಿ, ವೀರಾಜು ಕುಂದಗೆರೆ, ಮಲ್ಲಿಯಯ್ಯ ಪುತ್ತನಪುರ, ಚಿಕ್ಕಕುಸಯ್ಯ, ಅಂಕನಹಳ್ಳಿ, ಶಿವನಂಜ, ಪ್ರಸಾದ್, ನಾರಾಯಣಸ್ವಾಮಿ, ಶಿವಣ್ಣ ಕಿಲಗೇರಿ, ಮಂಜುನಾಥ್, ಮಾದಯ್ಯ, ವೆಂಕಟೇಶ್, ಚಿರಕನಹಳ್ಳಿ ಗ್ರಾಮಸ್ಥರಾದ ನಾಗರಾಜು, ಚಿನ್ನಯ್ಯ, ಮಹದೇವಯ್ಯ, ಮಹದೇವಸ್ವಾಮಿ, ರಾಜು, ಶಿವಯ್ಯ, ನವೀನ, ಮಾತೇಶ್, ಕುಮಾರಸ್ವಾಮಿ ಸೇರಿದಂತೆ ಹಲವು ಮಂದಿ ದಸಂಸ ಮುಖಂಡರು ಭಾಗವಹಿಸಿದರು. ವರದಿ ಹೊಮ್ಮ ನಂಜುಂಡ ನಾಯ್ಕ, NKS TV4, ಚಾಮರಾಜನಗರ. ಗುಂಡ್ಲುಪೇಟೆ ತಾಲೂಕು ಕಚೇರಿಯ ಮುಂಭಾಗ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಈ ಒಂದು ಹೋರಾಟದ ಉದ್ದೇಶ ಏನಂದರೆ, ಗುಂಡ್ಲುಪೇಟೆ ತಾಲೂಕು ಬೇಗೂರು ಹೋಬಳಿ ಚಿಕ್ಕಾಡಿ ಗ್ರಾಮದ ಸರ್ವೆ ನಂಬರು 273ರಲ್ಲಿ ಏನು ಪರಿಶಿಷ್ಟ ಜಾತಿಗೆ ಸೇರಿದಂಥ ಚಿಕ್ಕಮಾದಯ್ಯನವರ ಕುಟುಂಬಕ್ಕೆ ಕೇವಲ 29 ಗುಂಟೆ ಜಮೀನಿರ್ತದೆ. ಈ ಒಂದು ಜಮೀನಿನ ಪಕ್ಕದಲ್ಲಿರ್ತಕ್ಕಂಥ ಚಿಕ್ಕೇಗೌಡ ಅವ್ರಿಗೆ ದಾರಿಯನ್ನು ಬಿಡಿಸ್ಕೊಡ್ಬೇಕು ಅಂತೇಳಿ ಯಾವುದೇ ನಕ್ಷೆಯಲ್ಲಿ ಇಲ್ಲದರೂ ಕೂಡ ಈ ತಹಸೀಲ್ದಾರ್ ಅವರು, ಗುಂಡ್ಲುಪೇಟೆ ತಹಸೀಲ್ದಾರ್ ಅವರು ದಲಿತ ವಿರೋಧಿ ನೀತಿಯನ್ನು ಅನುಸರಿಸಿ ದಲಿತ ಜನಾಂಗದ ಮೇಲೆ, ಏನು ಪರಿಶಿಷ್ಟ ಜನಾಂಗದ ಮೇಲೆ ದೌರ್ಜನ್ಯ ಮಾಡುವುದರ ಮುಖಾಂತರ ಆ ಒಂದು ಪಕ್ಕದ ಜಮೀನಲ್ಲವ್ರಿಗೆ ರಸ್ತೆಯನ್ನು ಬಿಡಿಸ್ತಕ್ಕಂಥ ಈ ನಮ್ಮ ದಲಿತ ಸಂಘರ್ಷ ಸಮಿತಿ ಹಾಗೂ ಕರ್ನಾಟಕ ಅಂಬೇಡ್ಕರ್ ಸೇನೆ ತೀವ್ರವಾಗಿ ಖಂಡಿಸ್ತಾ ಇದ್ದೇವೆ. ಯಾಕೆಂತಂದರೆ ಇರ್ತಕ್ಕಂಥದ್ದು ಕೇವಲ 29 ಗುಂಟೆ ಜಮೀನು. ಅದನ್ನೇ ನಂಬಿಕೊಂಡು ಆ ಗ್ರಾಮದ ಚಿಕ್ಕಮಾದಯ್ಯನವರು ಜೀವನ ಮಾಡ್ತಾ ಇದ್ದಾರೆ. ಅದನ್ನೇ ಕೂಡ ಇವರು ಅಲ್ಲೇ ರಸ್ತೆ ಮಾಡಿಕೊಡ್ಬೇಕು ಅಂತ ಒಬ್ಬ ವ್ಯಕ್ತಿಗೆ ರಸ್ತೆಯನ್ನು ಮಾಡಿಕೊಡ್ತಕ್ಕಂಥದ್ದು ಈ ತಹಸೀಲ್ದಾರ್ದು ಈ ದಲಿತ ವಿರೋಧಿಯನ್ನು ನಾವು ಖಂಡಿಸ್ತಾ ಈ ದಿವಸ ಗ್ರಾಮಸ್ಥರು ಮತ್ತು ದಲಿತ ಸಂಘರ್ಷ ಸಮಿತಿ ಮತ್ತು ಕರ್ನಾಟಕ ಅಂಬೇಡ್ಕರ್ ಸೇನೆ ಎಲ್ಲ ಸಂಘಟನೆಯವರು ಜೊತೆಗೂಡಿ ಇವತ್ತು ತಹಸೀಲ್ದಾರ್ ಕಚೇರಿಯವರ ಮುಂಭಾಗ ಹೋರಾಟವನ್ನು ಮಾಡ್ತಿದ್ದೇವೆ. ಈ ಹೋರಾಟದ ಮುಖಾಂತರ ಏನು ಚಾಮರಾಜನಗರ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೊಡ್ತಾ ಇದ್ದೇವೆ. ಜಿಲ್ಲಾಧಿಕಾರಿಗಳು ಕೂಡಲೇ ಆ ಸ್ಥಳ ಪರಿಶೀಲನೆ ಮಾಡಿ ಏನು ಅನ್ಯಾಯಕ್ಕೊಳಗಾಗಿದ್ದಾರೆ ನಮ್ಮ ಪರಿಶಿಷ್ಟ ಜಾತಿಯ ಕುಟುಂಬ, ಆ ಕುಟುಂಬಕ್ಕೆ ನ್ಯಾಯ ಕೊಡಿಸ್ಕೊಡ್ಬೇಕು. ಇಲ್ಲವಾದಲ್ಲಿ ಈ ಒಂದು ಹೋರಾಟವನ್ನು ಇಲ್ಲಿಗೆ ಕೈ ಬಿಡೋ ಮಾತೇ ಇಲ್ಲ. ಏನು ನಿಮ್ಮ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂಭಾಗ ನಾವು ಹೋರಾಟ ಹಮ್ಮಿಕೋಬೇಕಾಗುತ್ತೆ ಅಂತೇಳಿ ಈ ಮೂಲಕ ಒತ್ತಾಯ ಮಾಡ್ತಾ ಇದ್ದೇನೆ. ಕೂಡಲೇ ಆ ಸ್ಥಳ ಪರಿಶೀಲನೆ ಮಾಡಿ ಆ ಕುಟುಂಬಕ್ಕೆ ಏನು ಅನ್ಯಾಯ ಆಗಿದೆ ಆ ಅನ್ಯಾಯನ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೇನೆ. ನಾಗೇಂದ್ರ ಬಸವಡಿ, ಗುಂಡ್ಲುಪೇಟೆ ತಾಲೂಕು ಕಚೇರಿಯ ಮುಂಭಾಗ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಈ ಒಂದು ಹೋರಾಟದ ಉದ್ದೇಶ ಏನಂದರೆ, ಗುಂಡ್ಲುಪೇಟೆ ತಾಲೂಕು ಬೇಗೂರು ಹೋಬಳಿ ಚಿಕ್ಕಾಡಿ ಗ್ರಾಮದ ಸರ್ವೆ ನಂಬರು 273ರಲ್ಲಿ ಏನು ಪರಿಶಿಷ್ಟ ಜಾತಿಗೆ ಸೇರಿದಂಥ ಚಿಕ್ಕಮಾದಯ್ಯನವರ ಕುಟುಂಬಕ್ಕೆ ಕೇವಲ 29 ಗುಂಟೆ ಜಮೀನಿರ್ತದೆ. ಈ ಒಂದು ಜಮೀನಿನ ಪಕ್ಕದಲ್ಲಿರ್ತಕ್ಕಂಥ ಚಿಕ್ಕೇಗೌಡ ಅವ್ರಿಗೆ ದಾರಿಯನ್ನು ಬಿಡಿಸ್ಕೊಡ್ಬೇಕು ಅಂತೇಳಿ ಯಾವುದೇ ನಕ್ಷೆಯಲ್ಲಿ ಇಲ್ಲದರೂ ಕೂಡ ಈ ತಹಸೀಲ್ದಾರ್ ಅವರು, ಗುಂಡ್ಲುಪೇಟೆ ತಹಸೀಲ್ದಾರ್ ಅವರು ದಲಿತ ವಿರೋಧಿ ನೀತಿಯನ್ನು ಅನುಸರಿಸಿ ದಲಿತ ಜನಾಂಗದ ಮೇಲೆ, ಏನು ಪರಿಶಿಷ್ಟ ಜನಾಂಗದ ಮೇಲೆ ದೌರ್ಜನ್ಯ ಮಾಡುವುದರ ಮುಖಾಂತರ ಆ ಒಂದು ಪಕ್ಕದ ಜಮೀನಲ್ಲವ್ರಿಗೆ ರಸ್ತೆಯನ್ನು ಬಿಡಿಸ್ತಕ್ಕಂಥ ಈ ನಮ್ಮ ದಲಿತ ಸಂಘರ್ಷ ಸಮಿತಿ ಹಾಗೂ ಕರ್ನಾಟಕ ಅಂಬೇಡ್ಕರ್ ಸೇನೆ ತೀವ್ರವಾಗಿ ಖಂಡಿಸ್ತಾ ಇದ್ದೇವೆ. ಯಾಕೆಂತಂದರೆ ಇರ್ತಕ್ಕಂಥದ್ದು ಕೇವಲ 29 ಗುಂಟೆ ಜಮೀನು. ಅದನ್ನೇ ನಂಬಿಕೊಂಡು ಆ ಗ್ರಾಮದ ಚಿಕ್ಕಮಾದಯ್ಯನವರು ಜೀವನ ಮಾಡ್ತಾ ಇದ್ದಾರೆ. ಅದನ್ನೇ ಕೂಡ ಇವರು ಅಲ್ಲೇ ರಸ್ತೆ ಮಾಡಿಕೊಡ್ಬೇಕು ಅಂತ ಒಬ್ಬ ವ್ಯಕ್ತಿಗೆ ರಸ್ತೆಯನ್ನು ಮಾಡಿಕೊಡ್ತಕ್ಕಂಥದ್ದು ಈ ತಹಸೀಲ್ದಾರ್ದು ಈ ದಲಿತ ವಿರೋಧಿಯನ್ನು ನಾವು ಖಂಡಿಸ್ತಾ ಈ ದಿವಸ ಗ್ರಾಮಸ್ಥರು ಮತ್ತು ದಲಿತ ಸಂಘರ್ಷ ಸಮಿತಿ ಮತ್ತು ಕರ್ನಾಟಕ ಅಂಬೇಡ್ಕರ್ ಸೇನೆ ಎಲ್ಲ ಸಂಘಟನೆಯವರು ಜೊತೆಗೂಡಿ ಇವತ್ತು ತಹಸೀಲ್ದಾರ್ ಕಚೇರಿಯವರ ಮುಂಭಾಗ ಹೋರಾಟವನ್ನು ಮಾಡ್ತಿದ್ದೇವೆ. ಈ ಹೋರಾಟದ ಮುಖಾಂತರ ಏನು ಚಾಮರಾಜನಗರ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೊಡ್ತಾ ಇದ್ದೇವೆ. ಜಿಲ್ಲಾಧಿಕಾರಿಗಳು ಕೂಡಲೇ ಆ ಸ್ಥಳ ಪರಿಶೀಲನೆ ಮಾಡಿ ಏನು ಅನ್ಯಾಯಕ್ಕೊಳಗಾಗಿದ್ದಾರೆ ನಮ್ಮ ಪರಿಶಿಷ್ಟ ಜಾತಿಯ ಕುಟುಂಬ, ಆ ಕುಟುಂಬಕ್ಕೆ ನ್ಯಾಯ ಕೊಡಿಸ್ಕೊಡ್ಬೇಕು. ಇಲ್ಲವಾದಲ್ಲಿ ಈ ಒಂದು ಹೋರಾಟವನ್ನು ಇಲ್ಲಿಗೆ ಕೈ ಬಿಡೋ ಮಾತೇ ಇಲ್ಲ. ಏನು ನಿಮ್ಮ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂಭಾಗ ನಾವು ಹೋರಾಟ ಹಮ್ಮಿಕೋಬೇಕಾಗುತ್ತೆ ಅಂತೇಳಿ ಈ ಮೂಲಕ ಒತ್ತಾಯ ಮಾಡ್ತಾ ಇದ್ದೇನೆ. ಕೂಡಲೇ ಆ ಸ್ಥಳ ಪರಿಶೀಲನೆ ಮಾಡಿ ಆ ಕುಟುಂಬಕ್ಕೆ ಏನು ಅನ್ಯಾಯ ಆಗಿದೆ ಆ ಅನ್ಯಾಯನ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೇನೆ. ನಾಗೇಂದ್ರ ಬಸವಡಿ.
ಗದಗ ಜಿಲ್ಲೆ ರೋಣ ತಾಲೂಕು ಸುಕ್ಷೇತ್ರ ಮಲ್ಲಾಪುರ ಗ್ರಾಮದ ಕಲಬುರಗಿ ಶ್ರೀ ಶರಣಬಸವೇಶ್ವರ ನೂತನ ದೇವಾಲಯ ಲೋಕಾರ್ಪಣೆ, ನೂತನ ಶಿಲಾಮೂರ್ತಿಗಳ ಪ್ರತಿಷ್ಠಾಪನೆ, ಕಳಸಾರೋಹಣ ಹಾಗೂ ಸಾಮೂಹಿಕ ವಿವಾಹ ಮಹೋತ್ಸವ, ನೂತನ ಮಹಾರಥೋತ್ಸವ ಹಾಗೂ ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ದಿನಾಂಕ 20-3-2025 ರಿಂದ 30-3-2025 ರವರೆಗೆ ನಿತ್ಯ ಧರ್ಮ ಸಭೆ ಸಾಯಂಕಾಲ 7 ಗಂಟೆಗೆ ಪ್ರಾರಂಭಿಸುತ್ತಿದ್ದು, ಶಟಸ್ಥಳ ಬ್ರಹ್ಮ ಡಾಕ್ಟರ್ ಶ್ರೀ ಗುರು ಸಿದ್ಧವೀರ ಶಿವಯೋಗಿ ಶಿವಾಚಾರ್ಯ ಮಹಾಸ್ವಾಮಿಗಳು ತಪೋವನ ಪುಣ್ಯಾರಣ್ಯ ಪ್ರತಿವರನ ಮಠ ನರಗುಂದ ಇವರಿಂದ ನಿತ್ಯ ಜೀವನ ದರ್ಶನ ಆಧ್ಯಾತ್ಮಿಕ ಪ್ರವಚನ ನೆರವೇರಿಸುವವರು. ಅದೇ ರೀತಿ ಇಂದು ಶ್ರೀ ಕಲಬುರಗಿ ಶರಣಬಸವೇಶ್ವರ ಮೂರ್ತಿ ಹಾಗೂ ನಂದೀಶ್ವರ ಮೂರ್ತಿ ಜೋಡು ಕಳಸ ಹಾಗೂ ರಥೋತ್ಸವದ ಹಗ್ಗ ಮೆರವಣಿಗೆಯನ್ನ ಮಲ್ಲಾಪುರ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಸುಮಂಗಲೆಯರಿಂದ ಕುಂಭಮೇಳ, ಕರಡಿ ಮಜಲು ಹಾಗೂ ಬಾಜಾ ಭಜಂತ್ರಿಯೊಂದಿಗೆ ನೂತನ ಮೂರ್ತಿಗಳ ಮೆರವಣಿಗೆಯನ್ನ ಭಾರಿ ರಾಜ ವೈಭವದಲ್ಲಿ ಭಾರಿ ವಿಜೃಂಭಣೆಯಿಂದ ಮಲ್ಲಾಪುರದ ಸಕಲ ಸದ್ಭಕ್ತರಿಂದ ನೆರವೇರಿತು. ಮಸ್ಕಿ ಕುರುಗುಂದ ಪ್ರೌಢಶಾಲಾ ಮಂಜೂರಾತಿಗಾಗಿ ಮಸ್ಕಿ ಶಾಸಕರಿಗೆ ಮನವಿ. ಮಸ್ಕಿ ಕ್ಷೇತ್ರದ ಇಂದು ತಾಲೂಕಿನ ಕುರುಗುಂದ ಗ್ರಾಮದಲ್ಲಿ ಗ್ರಾಮದ ಬಹುದಿನಗಳ ಕನಸು ನನಸಾಗಲೆಂದು ಗ್ರಾಮಸ್ಥರ ಬಯಕೆ. ಭೂಮಿ ಪೂಜೆಗಾಗಿ ಆಗಮಿಸಿದಂತಹ ಆರ್ ಬಸನಗೌಡ ತುರ್ಬಿಹಾಳ್ ಅವರಿಗೆ ಕುರುಗುಂದ ಗ್ರಾಮದ ಬಹುದಿನದ ಬೇಡಿಕೆಯಾದ ಪ್ರೌಢಶಾಲೆ ಮಂಜೂರಾತಿಗಾಗಿ ಮಸ್ಕಿ ಕ್ಷೇತ್ರದ ಶಾಸಕರಿಗೆ ಕುರುಗುಂದ ಗ್ರಾಮದ ಗೆಳೆಯರ ಬಳಗ, ಗ್ರಾಮೀಣ ಸೇವಾ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಹಾಗೂ ಕುರುಗುಂದ ಗ್ರಾಮದ ಸಮಸ್ತ ನಾಗರಿಕರ ಪರವಾಗಿ ಮನವಿ ಪತ್ರವನ್ನ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಊರಿನ ಹಿರಿಯರಾದ ಶ್ರೀ ಕೆರೆಗೌಡ ಪೊಲೀಸ್ ಪಾಟೀಲ್, ಸೋಮಶೇಖರ ಬಸಾಪುರ, ಬಸವರಾಜ ಸಿಂಧನೂರು, ನಾಗಪ್ಪ ಬಾವಿತಾಳ್, ಟ್ರಸ್ಟ್ನ ಪದಾಧಿಕಾರಿಗಳಾದ ಕೆ ಯಮನೂರ್ ನಾಯಕ, ಬಸವರಾಜ ಡಂಕನಕಲ್, ಯಮನೂರಪ್ಪ ಐದ್ರು ಹಾಗೂ ಗ್ರಾಮದ ನಾಗರಿಕರಾದ ಫಕೀರಗೌಡ ಜಲ್ಲಿ, ಬಸವರಾಜ ಬಿಎಂಕೆ, ಪ್ರಶಾಂತ ಹಿರೇಮಠ, ಕರಿಯಪ್ಪ ನಾಡಿಗೇರ್, ಶರಣೇಗೌಡ ಪೊಲೀಸ್ ಪಾಟೀಲ್, ಅಂಬಣ್ಣ ನಾಯಕ, ಪಂಪಣ್ಣ ಹಲಗಿ, ದುರ್ಗಪ್ಪ ಶೇಷಗಿರಿ, ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಗ್ರಾಮದ ಅನೇಕ ಜನರು ಉಪಸ್ಥಿತರಿದ್ದರು. ವಿರೂಪಾಕ್ಷಯ್ಯ ಸ್ವಾಮಿ ಸಾಲಿಮಠ್, ಎನ್ಕೆಎಸ್ ಟಿವಿ4 ನ್ಯೂಸ್, ರಾಯಚೂರು. ರಾಜಗುರು ಶಾಲೆಯಲ್ಲಿ ಅಮ್ಮನ ಕೈತುತ್ತು ಕಾರ್ಯಕ್ರಮ. ಒಬ್ಬ ಸಶಕ್ತ ಸುಶಿಕ್ಷಿತ ಮಗು ತಯಾರು ಮಾಡುವಲ್ಲಿ ಅಮ್ಮನ ಪಾತ್ರ ಹಿರಿದು. ಯಾದವ್ ಒಬ್ಬ ಸಶಕ್ತ ಸುಶಿಕ್ಷಿತ ಮಗು ತಯಾರು ಮಾಡಬೇಕಾದ್ರೆ ಅಮ್ಮನ ಪಾತ್ರ ದೊಡ್ಡದು ಎಂದು ಖಾಸಗಿ ಶಿಕ್ಷಣ ಸಂಸ್ಥೆಗಳ ಲಿಂಗಸಗೂರು ತಾಲೂಕು ಪ್ರಧಾನ ಕಾರ್ಯದರ್ಶಿ ನರಸಪ್ಪ ಯಾದವ್ ಹಟ್ಟಿ ಹೇಳಿದರು. ರಾಯಚೂರು ಜಿಲ್ಲೆಯ ಲಿಂಗಸಗೂರು ತಾಲೂಕಿನ ಗುರುಗುಂಟಾದ ಶ್ರೀ ಮಹಾಲಿಂಗ ಸ್ವಾಮಿ ರಾಜಗುರು ಶಾಲೆಯಲ್ಲಿ ಸೋಮವಾರ ಹಮ್ಮಿಕೊಂಡ ರಜತ ಮಹೋತ್ಸವ ಕಾರ್ಯಕ್ರಮದ ಮುನ್ನಾ ದಿನದ ಅಮ್ಮನ ಕೈತುತ್ತು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮುಖ್ಯ ಅತಿಥಿ ಸ್ಥಾನದಿಂದ ಮಾತನಾಡಿದರು. ಶಿಕ್ಷಕ 4 ಅಕ್ಷರ ಕಲಿಸಿದ್ರೆ ತಾಯಿಯಾದವಳು ಮಗು ಹುಟ್ಟಿದಾಗಿನಿಂದ ಹಿಡಿದು ತಿಳುವಳಿಕೆ ಬರುವ ತನಕ ಪ್ರೀತಿ, ವಾತ್ಸಲ್ಯ, ಮಮತೆಯೊಂದಿಗೆ ಉತ್ತಮ ಸಂಸ್ಕಾರ ಕೊಡಿಸಿ ಬದುಕು ಕಟ್ಟಿಕೊಳ್ಳುವ ಬುದ್ಧಿಯನ್ನ ದಾರೆ ಎರೆಯುತ್ತಾಳೆ. 9 ತಿಂಗಳು ಹೊತ್ತು ಹೆತ್ತು ಸಾಕಿದ ತಾಯಿಯನ್ನ ತಾಯಿಯ ಪ್ರೀತಿ, ವಾತ್ಸಲ್ಯ, ಮಮತೆ, ಗಂಧ ಗಾಳಿ ಗೊತ್ತಿಲ್ಲದ ಅನೇಕ ಮಕ್ಕಳಿಂದು ಮದುವೆಯಾದ ನಂತರ ಅದೆಷ್ಟೋ ತಾಯಿಯಂದಿರು ವೃದ್ಧಾಶ್ರಮಕ್ಕೆ ಸೇರುತ್ತಿರುವುದು ಕಳವಳಕಾರಿ ಸಂಗತಿ ಎಂದು ಬೇಸರ ವ್ಯಕ್ತಪಡಿಸಿದ್ರು. ನಿಸ್ವಾರ್ಥತೆಯಿಂದ ಆಶೀರ್ವಾದ ಮಾಡುವ ದೈವ ಸ್ವರೂಪಿ ತಾಯಿಯನ್ನ ಕಡೆಗಣಿಸುವ ನೀವು ಮುಂದೊಂದು ದಿನ ನರಕಕ್ಕೆ ಹೋಗುವುದು ಗ್ಯಾರಂಟಿ ಎಂದು ಬೇಸರದ ಭವಿಷ್ಯ ನುಡಿದ್ರು. ಇಂದು ನಿಮ್ಮ ತಾಯಿಯನ್ನ ವೃದ್ಧಾಶ್ರಮಕ್ಕೆ ಕಳಿಸ್ತೀರಿ, ಮುಂದೊಂದು ದಿನ ನಿಮ್ಮ ಮಕ್ಕಳು ಅದೇ ಜಾಗಕ್ಕೆ ನಿಮ್ಮನ್ನ ಕಳಿಸ್ತಾರೆ, ಹೋಗಲು ಸಿದ್ಧರಿರಿ ಎಂದು ಮುದಲಿದ್ರು. ಸಭೆಯನ್ನ ಉದ್ದೇಶಿಸಿ ವಿದ್ವಾನ್ ಡಾಕ್ಟರ್ ಗಂಗಾಧರ ಸ್ವಾಮಿ ಹಾಗೂ ಸುಮಿತ್ರಾ ವಿರೂಪಾಕ್ಷಪ್ಪ ಗೌಡ ಮಾತನಾಡಿದ್ರು. ಕಾರ್ಯಕ್ರಮವನ್ನ ರಾಣಿ ವಿಜಯಲಕ್ಷ್ಮಿ ಕೋಟಾ ಉದ್ಘಾಟಿಸಿದ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ರಾಜಗುರು ಶಾಲೆಯ ಸಂಸ್ಥಾಪಕಿ ಗಿರಿಜಾಬಾಯಿ ರಾಜಗುರು ವಹಿಸಿದ್ರು. ಈ ಸಂದರ್ಭದಲ್ಲಿ ಕುಮಾರಿ ಸನ್ನಿಧಿ, ಕುಮಾರಿ ವೈ ಅಮ್ಮನ್ ಕುರಿತು ಮಾತನಾಡಿದರು. ಈ ಸಂದರ್ಭದಲ್ಲಿ ವೇದಿಕೆಯಲ್ಲಿ ದೀಪಾ ಗುತ್ತೇದಾರ್, ಅಶ್ವಿನಿ ಉಪ್ಪಲ್ಲಿ, ಪಾರ್ವತಿ ಪಟ್ಟಣಶೆಟ್ಟಿ, ಶಾಂತಾ ಪತ್ತಾರ್, ಕವಿತಾ ಕಲಸದ ಗುಡಿ,
ರಾಜೇಶ್ವರಿ ಲಕ್ಕುಂಡಿ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು. ಇದಕ್ಕೂ ಮೊದಲು ಇದೇ ಶಾಲೆಯ ಮಕ್ಕಳ ವಸ್ತು ಪ್ರದರ್ಶನ ನಡೆಯಿತು. ಶಾಲೆಯವರು ನಿರ್ಮಿಸಿದ ಸೆಲ್ಫಿ ಝೋನ್ನಲ್ಲಿ ಮಕ್ಕಳೊಂದಿಗೆ ತಾಯಿಯಂದಿರು ಫೋಟೋ ಕ್ಲಿಕ್ಕಿಸಿಕೊಳ್ಳಲು ಮುಗಿಬಿದ್ರು. ಶಿಕ್ಷಕಿ ರೂಪಾ ಪತ್ತಾರ್ ಸ್ವಾಗತಿಸಿದರೆ ಈರಮ್ಮ ಕುಂಬಾರ್ ಹಾಗೂ ಶಶಿಧರಯ್ಯ ಸ್ವಾಮಿ ಜಂಟಿಯಾಗಿ ನಿರೂಪಿಸಿದ್ರು. ಶಿಕ್ಷಕ ನಯೀಂ ವಂದಿಸಿದ್ರು. ಆನಂದ್ ತುರ್ಬಿಹಾಳ್, NKS TV4 ನ್ಯೂಸ್, ಲಿಂಗಸೂರು. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ತಾವರಗೇರ ರಾಷ್ಟ್ರೀಯ ಸೇವಾ ಯೋಜನೆ ಘಟಕ ವಾರ್ಷಿಕ ಶಿಬಿರ ಅಡವಿಬಾವಿ ಗ್ರಾಮದಲ್ಲಿ 7 ದಿನಗಳ ಕಾಲ ಹಮ್ಮಿಕೊಳ್ಳಲಾಗಿದೆ. ಕುಷ್ಟಗಿ ತಾಲೂಕಿನ ತಾವರಗೇರ ಹೋಬಳಿಯ ಅಡವಿಬಾವಿ ಗ್ರಾಮದಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ತಾವರಗೇರ ರಾಷ್ಟ್ರೀಯ ಸೇವಾ ಯೋಜನೆ ಘಟಕ ವಿದ್ಯಾರ್ಥಿಗಳಿಂದ ಅಡವಿಬಾವಿ ಗ್ರಾಮದಲ್ಲಿ ವಾರ್ಷಿಕ ವಿಶೇಷ ಶಿಬಿರವನ್ನು 7 ದಿನಗಳ ಕಾಲ ಹಮ್ಮಿಕೊಳ್ಳಲಾಯಿತು. ಈ ಕಾರ್ಯಕ್ರಮವನ್ನು ಶ್ರೀಮಾನ್ಯ ಕೊಪ್ಪಳ ವಿಶ್ವವಿದ್ಯಾಲಯದ ಕುಲಪತಿಗಳು ಉದ್ಘಾಟನೆ ಮಾಡಿದರು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀಮತಿ ಅರುಣಾ ಕುಮಾರಿ ಟಿ ಪ್ರಾಂಶುಪಾಲರು ವಹಿಸಿದ್ದರು. ಈ ಕಾರ್ಯಕ್ರಮದಲ್ಲಿ ಪ್ರಾಧ್ಯಾಪಕರಾದ ಶ್ರೀ ಉಮಾಕಾಂತ್ ರೆಡ್ಡಿ, ಶ್ರೀ ವೆಂಕಟೇಶ್, ಶ್ರೀ ಲಾಲ್ ಸಾಬ್, ಶಿಬಿರಾಧಿಕಾರಿಗಳು ಶ್ರೀ ರಾಘವೇಂದ್ರ, ಶ್ರೀಮತಿ ಶಶಿಕಲಾ, ಶ್ರೀ ಶ್ರೀನಾಥ್ ದೊತ್ರೆ, ಶ್ರೀ ಹಜಾಜ್ ಹುಸೇನ್, ಶ್ರೀ ಯಮನೂರಪ್ಪ, ಶ್ರೀ ಗುರುರಾಜ ಮಾಲಿ ಪಾಟೀಲ್ ಗುರುಗಳು ಉಪಸ್ಥಿತರಿದ್ದರು. ಈ ಕಾರ್ಯಕ್ರಮಕ್ಕೆ ಊರಿನ ಪ್ರಮುಖರಾದ SDMC ಅಧ್ಯಕ್ಷರಾದ ಶ್ರೀ ಹುಲ್ಲಪ್ಪ ಬಿಂಗಿ, ಹಳೆ ವಿದ್ಯಾರ್ಥಿಗಳು ಸಂಘದ ಅಧ್ಯಕ್ಷರು ಶ್ರೀ ಹನುಮೇಶ ನಾಯಕ, ಶ್ರೀ ಅಮರೇಶ ಮಾಲಗಿತ್ತಿ, ಶ್ರೀ ದುರುಗಪ್ಪ ಹರಹರಿಜನ, ಶ್ರೀ ಮರಿಯಪ್ಪ ಸಿಂಗ್ರಿ, ಶ್ರೀ ಭೀಮನಗೌಡ ಮಾಲಿ ಪಾಟೀಲ್, ಶ್ರೀ ಕಲ್ಯಾಣಕುಮಾರ್ ಮಾಲಗಿತ್ತಿ, ಶ್ರೀ ದೊಡ್ಡಪ್ಪ ನಂದಿಹಾಳ ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ವರದಿ ಅಮಾಜಪ್ಪ ಜುಮಲಾಪುರ, NKS TV4 ಕೊಪ್ಪಳ. ಬಾಗಲಕೋಟೆ ವಿವಿಧ ಇಲಾಖೆಗಳ ಸಹಭಾಗಿತ್ವದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಬಾಗಲಕೋಟೆ ಹಾಗೂ ಸಹಭಾಗಿತ್ವ ಇಲಾಖೆಗಳ ಸಹಯೋಗದೊಂದಿಗೆ ಬಾಗಲಕೋಟೆ ಪಟ್ಟಣದಲ್ಲಿರುವ ಕಲಾಭವನದ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದ ಬೇಟಿ ಬಚಾವೋ ಬೇಟಿ ಪಡಾವೋ ಯೋಜನೆಯು 10 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ಸಮಾರೋಪ ಕಾರ್ಯಕ್ರಮವನ್ನು ಮತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ನಿಮಿತ್ತವಾಗಿ ಈ ಕೆಳಕಂಡ ಮಹಿಳಾ ಸಾಧಕರಿಗೆ ಮತ್ತು ಮಹಿಳಾ ಒಕ್ಕೂಟಗಳಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಈ ಜಿಲ್ಲಾ ಮಟ್ಟದ ಕಾರ್ಯಕ್ರಮವನ್ನು ಶ್ರೀ JT ಪಾಟೀಲ, ಸನ್ಮಾನ್ಯ ಶಾಸಕರು, ವಿಧಾನಸಭೆ ಬೀಳಗಿ ಮತ್ತು ಅಧ್ಯಕ್ಷರು ಹಟ್ಟಿ ಚಿನ್ನದ ಗಣಿ ನಿಯಮಿತ ಇವರು ಉದ್ಘಾಟನೆ ಮಾಡಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ಹಾಗೂ ಶ್ರೀ PH ಪೂಜಾರ, ಸನ್ಮಾನ್ಯ ಶಾಸಕರು, ವಿಧಾನ ಪರಿಷತ್ ಇವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ಮಾನ್ಯ ಜಿಲ್ಲಾಧಿಕಾರಿಗಳಾದ KM ಜಾನಕಿ ಮತ್ತು ಜಿಲ್ಲಾ ಪಂಚಾಯತ್ ನಗರ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ಶಶಿಧರ ಹುರೇರ ಹಾಗೂ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಗೌರವಾನ್ವಿತ ಸದಸ್ಯ ಕಾರ್ಯದರ್ಶಿಗಳು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ನಂತರ ರಾಜ್ಯ ಮಟ್ಟದ ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿ, ರಾಜ್ಯ ಮಟ್ಟದಲ್ಲಿ ತೃತೀಯ ಅತ್ಯುತ್ತಮ ಒಕ್ಕೂಟ ಪ್ರಶಸ್ತಿ ಪಡೆದ ಸ್ವಸಹಾಯ ಸಂಘದ ಸದಸ್ಯರಿಗೆ, ಜಿಲ್ಲಾ ಮಟ್ಟದಲ್ಲಿ ಹೊಯ್ಸಳ ಮತ್ತು ಕೆಳದಿ ಚೆನ್ನಮ್ಮ ಪ್ರಶಸ್ತಿ ಪುರಸ್ಕೃತರೊಂದಿಗೆ ಬೆಳಗಾವಿ ವಿಭಾಗೀಯ ಮಟ್ಟದ ಶ್ರೀಮತಿ ಯಶೋಧರಮ್ಮ ದಾಸಪ್ಪರವರಿಗೆ ಮತ್ತು ರಾಜ್ಯ ಮಟ್ಟದಲ್ಲಿ ಉತ್ತಮ ಅಂಗನವಾಡಿ ಕಾರ್ಯಕರ್ತೆ ಪ್ರಶಸ್ತಿಯನ್ನು ಪಡೆದ ಮಹಿಳಾ ಸಾಧಕಿಯರೊಡನೆ ಜಿಲ್ಲೆಯ ಪ್ರತಿ ತಾಲೂಕಿನಲ್ಲಿ ತಾಲೂಕಿಗೆ ಒಬ್ಬರಂತೆ ಉತ್ತಮ ಕಾರ್ಯನಿರ್ವಹಿಸಿದ 9 ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕಿಯರನ್ನು ಗುರುತಿಸಿ ಸನ್ಮಾನಿಸಿದರು. ಅಲ್ಲದೆ ವಿಶೇಷ ವರ್ಗಗಳಾದ ಮಾಜಿ ದೇವದಾಸಿ ಸಬಲೀಕರಣಕ್ಕಾಗಿ ಶ್ರಮಿಸಿದ ಮಹಿಳೆಯರಿಗೆ, ಲಿಂಗತ್ವ ಅಲ್ಪಸಂಖ್ಯಾತರ ಶ್ರೇಯೋಭಿವೃದ್ಧಿಗಾಗಿ ಶ್ರಮಿಸಿದ ಲಿಂಗತ್ವ ಅಲ್ಪಸಂಖ್ಯಾತ ಮಹಿಳೆಗೆ, ದಮನಿತ ಮಹಿಳೆಯರ ಶ್ರೇಯ ಅಭಿವೃದ್ಧಿಗಾಗಿ ಶ್ರಮಿಸಿದ ಮಹಿಳೆಯರಿಗೆ ಕೂಡ ಪ್ರಶಸ್ತಿ ಮತ್ತು ಪ್ರಮಾಣಗಳನ್ನು, ಮಹಿಳೆಯರ ಶ್ರೇಯೋಭಿವೃದ್ಧಿಗಾಗಿ ಶ್ರಮಿಸಿದ ಮಹಿಳೆಯರಿಗೂ ಕೂಡ ಪ್ರಶಸ್ತಿ ಮತ್ತು ಪ್ರಮಾಣಗಳನ್ನು ನೀಡಿ ಗೌರವಿಸಲಾಯಿತು. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಂಗನವಾಡಿ ಕಾರ್ಯಕರ್ತರು ಮತ್ತು ಸಹಾಯಕಿಯರು ವಿವಿಧ ಮನರಂಜನಾ ಕಾರ್ಯಕ್ರಮಗಳನ್ನು ನೀಡಿದರು. ಕಾರ್ಯಕ್ರಮ ನೀಡಿದ ಪ್ರತಿ ತಂಡಕ್ಕೂ ಪ್ರಶಸ್ತಿ ಮತ್ತು ಪ್ರಮಾಣ ಪತ್ರಗಳನ್ನು ವಿತರಿಸಲಾಯಿತು. ವರದಿ ಅರುಣಕುಮಾರ, ಮುಚ್ಚಕಂಡಿ ಮಠ, NKS TV4 ಬಾಗಲಕೋಟೆ. ಇದಾಗಿತ್ತು ಈ ದಿನದ ಪ್ರಮುಖ ಸುದ್ದಿಗಳ ನ್ಯೂಸ್ ಬುಲೆಟಿನ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ NKS TV4, ಇದು ನಿರಂತರ ಕಾರ್ಯಪಡೆ. ಇದಾಗಿತ್ತು ಈ ದಿನದ ಪ್ರಮುಖ ಸುದ್ದಿಗಳ ನ್ಯೂಸ್ ಬುಲೆಟಿನ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ NKS TV4, ಇದು ನಿರಂತರ ಕಾರ್ಯಪಡೆ.